ಡಾಕ್ಟರ್ ಕ್ರಿಸ್ಟೋಫರ್ ಆರ್ ಭಾಸ್ಕರ್ ಹೆಸರಿನಲ್ಲಿ ಕವಿವಿ ಘಟಿಕೋತ್ಸವದಲ್ಲಿ ಬಂಗಾರ ಪದಕ ಘೋಷಣೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಮ್ಮ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕಿಟೆಲ್ ವಿಜ್ಞಾನ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ ಕ್ರಿಸ್ಟೋಫರ್ ಆರ್ ಭಾಸ್ಕರ್ ಅವರು ಹೇಳಿದರು. ಧಾರವಾಡ ನಗರದ ಕಿಟೆಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ದಿವಂಗತ ಥಾಮಸ್ ಕುರಿಯನ್ ಸ್ಮರಣಾರ್ಥ ರಾಷ್ಟ್ರೀಯ ವಿಚಾರ ಸಂಕಿರಣ ವಿಷನರಿ ವಾಯ್ಸಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದಾವಣಗೆರೆ ವಿಶ್ವವಿದ್ಯಾಲಯದ ಡಾಕ್ಟರ್ ಎಸ್ ಶಿಶುಪಾಲ್ ರವರು ಮಾತನಾಡಿದರು. ಡಾಕ್ಟರ್ ಚಂದ್ರಶೇಖರ್ ಉಣ್ಕಲ್, ಡಾಕ್ಟರ್ ಅಕ್ಷತಾ ನಾಯಕ್, ಡಾಕ್ಟರ್ ಶಿವರುದ್ರಪ್ಪ ಭೈರಪ್ಪನವರ್, ಡಾಕ್ಟರ್ ಶರಣ್ಗೌಡ ಪಾಟೀಲ್, ಡಾಕ್ಟರ್ ಸದಾಶಿವ್ ಎಸ್ಒ, ವೀರಭದ್ರ ಶಿವನ್ಗೋಳ್, ಡಾಕ್ಟರ್ ರವೀಂದ್ರನಾಥ್ ಅಳದ್ಕಟ್ಟಿ ಮುಂತಾದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿವಿಧ ವಿಷಯಗಳ ಬಗ್ಗೆ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮವನ್ನು 2004-05ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸಂಘದವರು ಆಯೋಜಿಸಿದ್ದರು. ತಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಡಾಕ್ಟರ್ ಕ್ರಿಸ್ಟೋಫರ್ ಆರ್ ಭಾಸ್ಕರ್ ಇವರು ವಿದ್ಯಾರ್ಥಿಗಳಿಗೆ ನೀಡಿದ ಸೇವೆ ಹಾಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಅವರ ಹೆಸರಿನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಘಟಿಕೋತ್ಸವದಲ್ಲಿ ಬಿಎಸ್ಸಿ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ ಬಂಗಾರದ ಪದಕ ನೀಡುವ ವಿಶೇಷ ಪತ್ರವನ್ನು ನೀಡಿ ಸನ್ಮಾನಿಸಿದರು. ಅಶ್ವಿನಿ ದೇವಲಾಪುರ್ ಪ್ರಾರ್ಥಿಸಿದರು. ಪ್ರೊಫೆಸರ್ ಸೇವಿಯರ್ ಗಾಮಾ ಸ್ವಾಗತಿಸಿದರು. ಸಂಗೀತಾ ಪಾಟೀಲ್, ಪ್ರಿಯಾಂಕಾ ಪಳೋಟಿ, ಅರ್ಪಿತಾ ಗದಗ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ನರಸಿಂಹಮೂರ್ತಿ, ಅರ್ಪಿತಾ ಹುಗಾರ್ ಅವರು ವಂದಾರ್ಪಣೆ ಮಾಡಿದರು. ಕಿಟೆಲ್ ಕಾಲೇಜಿನ ಉಪನ್ಯಾಸಕರು ಹಾಗೂ 106 ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮ ಮಾಡೋದಕ್ಕೆ ಮೂಲ ಉದ್ದೇಶ ಏನಂತ ಒಂದು ಎರಡು ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲಾಸ್ಟ್ ಟೈಮ್ ಗುರುವಂದನಾ ಕಾರ್ಯಕ್ರಮ ಮಾಡಿದಾಗ ಹೇಳಿದೆ, ಎಲ್ಲ ಕಾಲೇಜು ಶಿಕ್ಷಣ ಕಲಿಸ್ತಾರೆ, ಬದುಕಲು ಕಲಿಸೋದು ನಮ್ಮ ಕಾಲೇಜು ಅಂತ. ಅಂದರೆ ಆವಾಗಿನ ಟೀಚಿಂಗ್ ಆಯಿತು, ಆವಾಗಿನ ಟೀಚರ್ಸ್ ಆಯಿತು. ಪ್ರಾಬಲಿ ಫಾರ್ ಎಕ್ಸಾಂಪಲ್ ಸುತ್ತಮುತ್ತ ದೊಡ್ಡ ಮರ ನೋಡ್ತೀರಿ, ಆ ದೊಡ್ಡ ಮರ ಇವತ್ತಿಂದಲ್ಲ 50 ಅವ್ರು ನೆಟ್ಟಿರೋರು. ಸೊ ಕಾಲೇಜು ಹಾಗೆ ಎಲ್ಲ ಹಿರಿಯರು ಇಲ್ಲಿ ಮುಂದೆ ಇವರು ಹಾಕಿದ ಶ್ರಮ ಇವತ್ತಿಗೆ ಇಷ್ಟು ದೊಡ್ಡದಾಗಿದೆ. ನಾವು ಅದಕ್ಕೆ ಆ ಟೈಮಲ್ಲಿ ನಾವು ಅವ್ರ ಜೊತೆಗೆ ನಾವು ಸ್ಟೂಡೆಂಟ್ಸ್ ಆಗಿದ್ವಿ ಅಂತೇಳಿ. ಹಿಂಗೆ ಕ್ರಿಸ್ಟೋಫರ್ ಸರ್ ಹಾಗೆ ನಮ್ಮ ನೆಚ್ಚಿನ ಗುರುಗಳು ನಮ್ಮನ್ನು ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಬರೋ ಕಾರಣಕ್ಕಂತೂ ಕ್ರಿಸ್ಟೋಫರ್ ಸರ್ ಅವ್ರು ಹೇಳಿದರು, ಒಂದೆರಡು ಟಾಕ್ ಕೊಡಪ್ಪ ಬಂದು ಅಂತೇಳಿ. ಯಾವಾಗ ಫ್ರೀ ಇದ್ದಾಗ ಬಂದು ನಮ್ಮ ಮೈಕ್ರೋಬಯಾಲಜಿ ಮಕ್ಕಳಿಗೆ ಬಯೋಟೆಕ್ನ ಮಕ್ಕಳಿಗೆ ಒಂದು ಟಾಕ್ ಕೊಡೋರು. ನಾನು ಯೂಶ್ವಲಿ ಅಂದರೆ ಕೆಲವು ಇಂಡಿವಿಜುವಲ್ ಥಿಂಕ್ ಮಾಡೋದು, ನಮ್ಮದು ಫ್ರೆಂಡ್ಸ್ ಗ್ರೂಪ್ ಅಂತಲೇ ಥಿಂಕ್ ಮಾಡೋದು. ಸರ್ ನಾನು ಒಬ್ಬನೇ ಎಲ್ಲ ಒಂದಿಬ್ಬರು ಎಲ್ಲರೂ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದಾರೆ, ಎಲ್ಲ ಕಡೆಯಿಂದ ಒಂದೆರಡು ಟಾಪ್ ಕೊಡಿಸ್ತೀನಿ ಸರ್, ಒಂದು ಲೆಕ್ಚರ್ ಸೀರೀಸ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಕಾಲೇಜಿನ ನದಿ ನೀರಿನ ನದಿಗೆ ಚೆಲ್ಲಿ ನಾವು ಕಲಿತ ವಿದ್ಯೆನ ನಮ್ಮ ನೆಕ್ಸ್ಟ್ ನಿಮ್ಮ ಜನ್ರೇಷನಿಗೆ ಕೊಡೋಣ ಅಂತಷ್ಟೇ. ಅದಾದಮೇಲೆ ಅನ್ನಿಸ್ತು ಸಂಪನ್ಮೂಲ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಶಿಶುಪಾಲ್ ಸರ್ ಇದ್ದಾರೆ, ಅವಾಗ ಟಾಕ್ ಆದಮೇಲೆ ಗೊತ್ತಾಗುತ್ತೆ ಅವ್ರು ಎಂಥ ಜಸ್ಟ್ ಲೈಕ್ ಈಸ್ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಅವರು ಇಂಥ ವಿದ್ಯೆ ಗೊತ್ತಿಲ್ಲ ಅನ್ನೋದಿಲ್ಲ. ಅವ್ರು ನಿಜವಾಗ್ಲೂ ಅಂದರೆ ಅಂಥ ಸಂಪನ್ಮೂಲ ವ್ಯಕ್ತಿಗಳು ಗೊತ್ತಿದ್ದಾರಲ್ಲ, ಸೊ ಅವ್ರನ್ನೂ ಕರ್ಕೊಂಡು ಬಂದು ನಮ್ಮ ಮಕ್ಕಳಿಗೆ ತೋರ್ಸೋಣ. ಅಂದರೆ ಜೀವನ ಅಂದರೆ ಏನು, ಅದಕ್ಕೆ ಕೆಲವೊಂದು ಸೆಷನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈವನ್ ನಮ್ಮ ಗ್ರೂಪಲ್ಲಿ ಅಡ್ವೊಕೇಟ್ ಇದ್ದಾರೆ, ಅಂದರೆ ಕಾನೂನುಗಳು ಹೇಗಿದ್ದಾವೆ ಅಂದರೆ ಜನರಿಗೆ ನಮ್ಮ ಮಕ್ಕಳಿಗೆ ಅಪಾರ್ಟ್ ಫ್ರಮ್ ಸಿಲೆಬಸ್ ಬೇರೆ ಕಡೆಯಿಂದ ಅವರಿಗೆ ಗೊತ್ತಾಗಲಿ. ಒಂದು ದಿವಸ ಆ್ಯಕ್ಚುಲಿ 2 ದಿವಸ ಕಾರ್ಯಕ್ರಮ, ನಾಳೆ ಇವತ್ತಿದ್ದು, ಬಟ್ ನಾಳೆ KPSC ಎಕ್ಸಾಮ್ ಇರೋದ್ರಿಂದ ಕಾಲೇಜಲ್ಲಿ ಅಲೌ ಮಾಡಲ್ಲ. ಸೊ ಅದಕ್ಕೋಸ್ಕರ ಒಂದು ದಿವಸದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಸ್ಕ್ವೀಸ್ ಮಾಡಿ ಸಾಧ್ಯವಾದಷ್ಟು ನಮ್ಮಲ್ಲಿರೋ ಸ್ವಲ್ಪ ವಿದ್ಯೆನ ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ಕಾರ್ಯಕ್ರಮದ ಒಂದು ಬ್ರೀಫ್, ಹೆಂಗೆ ಹುಟ್ಕೊಳ್ತು, ಇದರ ಉದ್ದೇಶಗಳೇನಂತ ಹೇಳ್ತೀನಿ ಅಷ್ಟೇ. ಇಷ್ಟು ಮಾತು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೆಲ್ಲರಿಗೂ ನಮಸ್ಕಾರ. So, thank you for giving me. On behalf of me, my son will speak to you. Can you hear me? So, I'm Kannada ಮಾತಾಡೋದು ಬರುತ್ತೆ, but I'm not very weak in English, if that's okay with all of you. So this is a really momentous occasion, not just for us, I think for the entire family for sure, but this is a legacy of teachers, that's what I feel. A lot of us after passing out, we take different professions. I myself am in the IT field.
I work for a software company. My brother has done that. I don't think there is any profession that is so honorable as a teacher's profession. I think that's why you see my dad's picture here. That's why you see 20 years after he retired, something like this happening. I know a lot of people who are here, like Christopher Sir, Anuradha Madam, Sujata Madam, most of them are probably retiring right now. And I'm sure that all of you, in the years to come, you will realize how they have been inspirations to you, like how my dad was an inspiration to a lot of people here. So I think if some of you also at least go in the line of teaching, I think we do a great service to the nation, to ourselves, you leave a legacy behind. I don't think there is any other profession that can help you create such a kind of a legacy. I think Sir was just talking about, we learn every day, but we learn about life from inspiring professors. I think it's a beautiful line that he said actually. I think that's what we can actually get out from here. Right? I hope all of you can make good use of all those lectures that are out there. But for me personally, extremely emotional moment. 20 years since I last came to Dharwad. All the way while we're coming, we're seeing all those old pictures, all those old places and all. But this is phenomenal. This memory is going to stay forever. Thank you so much for whatever you're doing. ಹಿರಿಯರು ಮತ್ತು ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ, ಅಧ್ಯಾಪಕ ಮಿತ್ರರೇ, ನನ್ನ ಸ್ನೇಹಿತ ನಾಗೇಶಪ್ಪ ಅವರೇ, ನಾನು ಈ ಕಾಲೇಜಿಗೆ ಬರ್ತಾ ಇರೋದು ಮೊದಲ ಬಾರಿಗೆ. ಬಂದ ಕೂಡಲೇ ನನ್ನಲ್ಲಿ ಒಂಥರ ರೋಮಾಂಚನ ಆಯಿತು ಅಂತ ಹೇಳಬೇಕು. ಯಾಕೆಂದರೆ ಕಿಟ್ಟಲ್ ಅನ್ನೋರ ಹೆಸರನ್ನ ನಾವು ಬರೀ ಕನ್ನಡ ನಿಘಂಟಲ್ಲಿ ನೋಡ್ತಾ ಇದ್ವಿ. ಆಮೇಲೆ ಕನ್ನಡಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಬೇರೆಯವರಿಂದ ಕೇಳಿಕೊಂಡು ಓದ್ಕೊಂಡು ಗೊತ್ತಿತ್ತು. ಆದರೆ ಅವರ ಹೆಸರಿನಲ್ಲಿರೋ ಕಾಲೇಜು ಒಂದು ತುಂಬ ಅದ್ಭುತವಾದ ಶಿಕ್ಷಣ ಸಂಸ್ಥೆ ಇದೆ. ಇಲ್ಲಿಗೆ ಬರೋ ಅವಕಾಶ ಆಗಿದ್ದಕ್ಕೆ ಮೊದಲಿಗೆ ನಾನು ಸದಾಶಿವ ಮತ್ತು ಮಿತ್ರರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಸದಾಶಿವ ಅವರು ನನ್ನ ಹತ್ರ ಮಾತಾಡ್ತಿರುವಾಗ ವಿದ್ಯಾರ್ಥಿಗಳಿಗೋಸ್ಕರ ನೀವು ಮಾತಾಡಬೇಕು ಅಂತಂದರೆ ನಾನು ಇಮ್ಯುನಾಲಜಿ ಮಾತಾಡಲ್ಲ, ಮೈಕ್ರೋಬಯಾಲಜಿ ಮಾತಾಡಲ್ಲ ಅಂತಂತಿದ್ದೆ. ಅದಕ್ಕೆ ಇಲ್ಲ ಸರ್, ನೀವು ಬೇರೆದೇ ಮಾತಾಡಬೇಕು ಅಂತ ಹೇಳಿದ್ರು. ನಾನೇನು ಮಾತಾಡ್ತೀನಿ ಅಂತ ಆಮೇಲೆ ಮಾತಾಡ್ತೀನಿ. ಈಗ ಸಭೆಗೆ ಉಚಿತವಾಗಿ ವಿಜ್ಞಾನ, ನೀವೆಲ್ಲ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಫಾರ್ ಆಕ್ಟಿಂಗ್ ಸೈನ್ಸ್ ಆಸ್ ಯುವರ್ ಕೆರಿಯರ್, ಆಸ್ ಎ ಕೋರ್ಸ್. ಈಗ ವಿಜ್ಞಾನದಲ್ಲಿ ಬಹಳಷ್ಟು ತಳಮಳ ನಡೀತಾ ಇದೆ. ಕ್ಲೈಮೇಟ್ ಚೇಂಜ್ ಎಫೆಕ್ಟ್ ನೋಡಿದ್ದೀವಿ, ಕೋವಿಡ್ ಎಫೆಕ್ಟ್ ನೋಡಿದ್ದೀವಿ. ಐ ವಿಲ್ ಕಂಗ್ರ್ಯಾಚುಲೇಟ್ ಯು ಫಾರ್ 2 reasons. One, having passed over COVID situation, having passed through COVID situation, not passed away. The second, having joined such a prestigious institute for you to make your career. I really congratulate all of you. ಈ ಸಂದರ್ಭದಲ್ಲಿ ಪಾವೆಂ ಆಚಾರ್ಯ ಒಬ್ಬ ಕವಿ ವಿಜ್ಞಾನದ ಬಗ್ಗೆ ಬರೀತಾರೆ. ಎಷ್ಟೋ ಸಲ ಈಗ ಆಗ್ತಿರೋ ಕ್ಲೈಮೇಟ್ ಚೇಂಜು, ಪ್ರಳಯ ಈ ಥರ ಆಗ್ತಾ ಇದೆ, ಮಳೆ ಜಾಸ್ತಿ, ನೆರೆ ಜಾಸ್ತಿ, ಇದೆಲ್ಲ ನೋಡ್ತಾ ಇದ್ರೆ ವಿಜ್ಞಾನ ಮುಂದುವರಿದಿರಬಾರ್ದಿತ್ತೇನೋ ಅನ್ನೋದನ್ನ ಪಾವೆಂ ಆಚಾರ್ಯ ಒಂದ್ಸಲ ಬರೀತಾರೆ. ಶಾಂತ ಸಾಗರದ ಕಗ್ಗಾನ ಕತ್ತಲೆಯಲ್ಲಿ ಬದುಕಿದ್ದಾವಂತೆ ಜೀವಿಗಳು, ಬಹುಶಃ ನೆಮ್ಮದಿಯೇ. ನಿಮಗೇನೋ ಗೊತ್ತಿಲ್ಲ ಅಂತಂದರೆ ಅದೇ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಮೂರ್ಖನಿಗೆ 8 ಮಡಿ ಆರಾಮ ಎಂದು ಹೇಳುತ್ತದೆ ಸುಭಾಷಿತ. ಚಕಮಕಿಯನ್ನು ಹಡೆದು ಕಲ್ಲಲ್ಲಿ ಕೊಡಲಿ ಕಡೆದು ಗವಿಯನ್ನು ಬಿಟ್ಟು ಬೀಜವನ್ನು ನೆಟ್ಟು ಎಷ್ಟಾಯಿತು ವರುಷ, ಭೂಮಿಯ ವಯಸ್ಸಿನಲ್ಲಿ 1 ಮೈಕ್ರೋ ನಿಮಿಷ. ಅಂದರೆ ಸಿವಿಲೈಸ್ಡ್ ಪರ್ಸನ್ ನಾವೇನು ವಿಜ್ಞಾನದಿಂದ ಎಲ್ಲದೂ ಕಲ್ತ್ಬಿಟ್ಟಿದ್ವಿ. ಹಾಗಾಗಿ ನಾವು ಕೃಷಿ ಮಾಡಿದ್ವಿ, ಅಲೆಮಾರಿ ಜನಾಂಗದಿಂದ ವಿ ಮೇಡ್ ಇಟ್ ಟು ಎ ಸೆಟಲ್ಡ್ ಸಿವಿಲೈಸೇಷನ್. ಎಷ್ಟು ಮುಂದುವರೆದಿದ್ದೀವಿ ಅಂತಂದರೆ ಭೂಮಿಯ ವಯಸ್ಸಿನಲ್ಲಿ 1 ಮೈಕ್ರೋ ನಿಮಿಷ. ನಾನು ವಿಲ್ ಟಚ್ ಅಪ್ ಆನ್ ಲಿಟಲ್ ಎವಲ್ಯೂಷನ್ ಲೇಟರ್, ಬಟ್ ವಾಟ್ ವಿ ಹ್ಯಾವ್ ಡನ್. ವಿಜ್ಞಾನವ ಸತ್ಯಾನ್ವೇಷಣೆಯ ಒಂದು ಮಾರ್ಗ. ಬೇರೆ ಬೇರೆಯವರು ಕ್ರಿಶ್ಚಿಯಾನಿಟಿ ಇರ್ಬೋದು, ಹಿಂದೂಯಿಸಮ್ ಇರ್ಬೋದು, ಕುರಾನ್ ಇರ್ಬೋದು, ಬೇರೆ ಬೇರೆ ದಾರಿಯ ಮೂಲಕ ದೇವರನ್ನು ನೋಡ್ತೀವಿ. ನಾನು ವಿಜ್ಞಾನವನ್ನೇ ದೇವರು ಅಂತ ನಂಬ್ಕೊಂಡಿರೋನು, ಪ್ರಕೃತಿಯನ್ನೇ ದೇವರು ಅಂತ ನಂಬ್ಕೊಂಡಿರೋನು. ಪ್ರಕೃತಿಯನ್ನು ಅರಿತುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ವಿಜ್ಞಾನ.
ಆ ವಿಜ್ಞಾನ ಈಸ್ ಪಾರ್ಟ್ ಆಫ್ ಮೈ ಲೈಫ್ ಆರ್ ಸೈನ್ಸ್ ಆಸ್ ಎ ವೇ ಆಫ್ ಲೈಫ್ ಅನ್ನೋದನ್ನು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಹಿನ್ನೆಲೆಯಲ್ಲಿ ಇದು ತುಂಬ ಪ್ರಸ್ತುತ ಕಾರ್ಯಕ್ರಮ. ಇಲ್ಲಿಗೆ ಬರಲಿಕ್ಕಿಂತ ಮುಂಚೆ ಡಾಕ್ಟರ್ ಸದಾಶಿವ ಹೇಳಿದರು ಪ್ರೊಫೆಸರ್ ಕುರಿಯನ್ ಅವ್ರ ಬಗ್ಗೆ. ಇವತ್ತು ಅವರ ಪತ್ನಿ ಮತ್ತು ಮಗ ಸೊಸೆಯನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಯಿತು. ಯಾಕಂದರೆ BSc ನಿಮ್ಮ ಥರ ನಾನು ಓದ್ತಿದ್ದಾಗ ಶಿವಮೊಗ್ಗ DBS ಕಾಲೇಜಿನಲ್ಲಿ ಡಾಕ್ಟರ್ R.R. ಚವ್ಹಾಣ್ ಅಂತ ಇದ್ದರು. ಅವರು ನನಗೆ ಕಲಿಸಿಕೊಟ್ಟಂತಹ 1985 BSc chromosomes are defined as significant nuclear components endowed with the capacity of self-multiplication, maintaining morphological and physiological features in successive generations, playing an important role in variation, mutation, morphogenesis and evolution, controlling the dynamic equilibrium of the biological system. This was 1985 definition. Wherever you get me up, I will be able to tell. ಡಾಕ್ಟರ್ ರಮೇಶ್ ಆರ್ ಚವ್ಹಾಣ್ ಅವರಿಂದ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಅದೇ ರೀತಿ ಪ್ರೊಫೆಸರ್ ಕುರಿಯನ್ ಅವರ ನೆನಪಿನಲ್ಲಿ ಅವರ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನನಗೆ ಅದರ ಭಾಗವಾಗಿ ಕರೆದಿರೋದ್ರಿಂದ ನಾನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನೀವು ನನ್ನ ಲೆಕ್ಚರ್ ಆಮೇಲೆ ಉಪನ್ಯಾಸ ಕೇಳಿದ ಮೇಲೆ ನಿಮಗೂ ಸಂತೋಷ ಆಗುತ್ತೆ ಅಂತ ಆಶಯದೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಇಲ್ಲಿಗೆ ಕರೆದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಹೋಗಿ ಎತ್ತನಿಂದ ಎತ್ತೆತ್ತ ಸಂಬಂಧವಿಲ್ಲ. ಶರಣರ ವಿಚಾರಗಳನ್ನ ತಾವೆಲ್ಲ ಕೇಳಿರ್ಬೋದು. ನಾವೆಲ್ಲ ಯಾವುದ್ಯಾವುದೋ ಊರಿನಿಂದ ಬಂದು, ಯಾವುದ್ಯಾವುದೋ ಹಿನ್ನೆಲೆಯಿಂದ ಬಂದು, ಒಟ್ಟಿಗೆ ಈ ಸಂಸ್ಥೆಯಲ್ಲಿ ಆಡಿ ನಲಿದು ಕಲಿತು ಜೀವನದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತಂದ್ರೆ ಈ ಸಂಸ್ಥೆಯನ್ನ ದೇವಸ್ಥಾನ ಅನ್ನದೆ ಮತ್ತೇನು ಬೇಕು. ಎಲ್ಲರಿಗೂ ಈ ಶುಭ ಮುಂಜಾನೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಕೆಲವು ಸಂದರ್ಭವನ್ನು ನಾವು ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವಾಗ ಪ್ರೊಫೆಸರ್ ಕುರಿಯನ್ ಸರ್ ಅಂತ ಕೆಲವು ಘಟನೆಗಳನ್ನ ತಮ್ಮೊಂದಿಗೆ ಹಂಚಿಕೊಂಡು ಈ ಎರಡು ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಗೆ ನಾನು ವೈಯಕ್ತಿಕವಾಗಿ ನಾನೇ ಬಂದಾಗ ನನ್ನ ವೈಯಕ್ತಿಕ ಜೀವನದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಓದುವ ಹಂಬಲದೊಂದಿಗೆ ಈ ಸಂಸ್ಥೆ ಬಂದಾಗ ಭೇಟಿಯಾಗಿದ್ದು ಪ್ರೊಫೆಸರ್ ಗಾರ್ವಿನ್, ಪ್ರೊಫೆಸರ್ ಕುರಿಯನ್, ಪ್ರೊಫೆಸರ್ ಕ್ರಿಸ್ಟೋಫರ್ ಇಂತಹ ಮಹಾನ್ ಗುರುಗಳ ಒಂದು ಪರಿಚಯ ಆ ವರ್ಷ ನಮ್ದಾಗಿರೋದ್ರಿಂದ ಅದರ ಬೇರೆ ಸಬ್ಜೆಕ್ಟ್ ನಾವು ನಾನು ಬಂದು BSc ಸೇರ್ಕೊಂಡೆ. ಮ್ಯಾಥಮೆಟಿಕ್ಸ್ ನಮಗೂ ಎತ್ತನ ಸಂಬಂಧವಿಲ್ಲ. ಆದರೂ ಎತ್ತನಿಂದ ಎತ್ತೆತ್ತೋ ಎಲ್ಲಿಂದ ಬಂದು ಮತ್ತೆ ಸಂಬಂಧ ಬೆಳೆಸ್ಕೊಂಡಿದೆ ಅಲ್ವಾ. ಕುರಿಯನ್ ಸರ್ ವಾಸ್ an excellent teacher. I can say he was a godly human being. He was a wonderful physiologist. Our ಕಲಿಸಿದಂತಹ excretory system, digestive system, we are, as a teacher, me as a senior lecturer now in medical microbiology, we can still apply those phenomena, those principles in microbial excretion, microbial digestion, human excretory system, animal excretory system, right? So those fundamental information what we taught, what we were taught by Professor Kuria were applicable everywhere, wherever we teach, related to physiology, either it may be plant physiology, animal physiology, microbial physiology, macro to micro, micro to macro, anywhere you can apply those fundamental principles of physiology. He was such a wonderful teacher. More than that, he was such a wonderful human being. When we used to talk to him, we used to be very small, very naive, and very kind of naughty age that time, He had a typical approach to correct the students, and he had a very typical technique to control the timid guys like us when we were at that time. Without scolding,
without using any unusual words. Just if anybody stand in front of him, that shit used to melt just like that. Such a wonderful voice. What a voice, you know. So like topic one तक्षण सीधा है. Such an energetic person as well. When they talk on line, बरदर साहब pin drop silence. और मात्र बेटा बड़े one drop a title our title is the lecture, the title board में बरदर साहब pin drop silence next 1 hour. Even a small pin fall down, you can hear the sound. Throughout 1 hour, he used to take us in multi directions along with that topic. It used to go scientific, emotional, societal, philosophical, whatnot. In 1 hour, he used to take us, different directions, connect to that particular topic. Such a wonderful teacher I ever had in my life. I was so blessed to be his student from this institute. Like that, we can share not only in teaching, not only in academics. When it comes to ground, he used to be the first person on the ground. Okay, come on, get in line. He was like a PE teacher for us. We can always share that information from Dr. Ladisa here. He was inspiration in all aspects, because Gandhi used to say, what is an education? Education is an all-round development of a child, physically, mentally, emotionally. Professor Kurian was such a person who have always followed that principle and tried to impart that on every student who came across under him as a teacher. He tried to impart the scientific knowledge, societal knowledge, social responsibilities, physical fitness, and emotional intactness. So that was Professor Kurian sir. I'm sure for the rest of the day we are going to share several scientific aspects, and we are going to discuss various aspects of science, society, and various other dimensions of our society. Having said couple of these informations, I don't want to take much time. I would like to thank the organizers for giving this opportunity, my teachers and dear students. Thank you very much. ಎಲ್ಲ ಒಳ್ಳೆಯ ಆಶೀರ್ವಾದ, ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಮೂಲ ಕರ್ತನಾಗಿರ್ತಕ್ಕಂಥ ನಿಮ್ಮನ್ನೆಲ್ಲ ಸೃಷ್ಟಿ ಮಾಡಿ ಪ್ರೀತಿಯಿಂದ ನಡೆಸಿಕೊಂಡು ಬರ್ತಕ್ಕಂಥ ತಂದೆಯಾದ ದೇವರ ಪವಿತ್ರ ನಾಮದಲ್ಲಿ ಈ ಮುಂಜಾನೆಯಲ್ಲಿ ತಮ್ಮೆಲ್ಲರಿಗೂ ಶುಭ ಮುಂಜಾನೆಯನ್ನು ನಾನು ಕೋರುವನಾಗಿದ್ದೇನೆ. ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಎಸ್ ಶಿಶುಪಾಲ್ ಅವರೇ ಮತ್ತು ಡಾಕ್ಟರ್ ಚಂದ್ರಶೇಖರ್ ಉಂಟಲ್ ಅವರೇ, ಇವತ್ತಿನ ವಿಶೇಷ ಕಣ್ಮಣಿಗಳಾಗಿರ್ತಕ್ಕಂಥ ಅಮ್ಮ, ಹೆಮ್ಮೆಯಿಂದ ಅವ್ರನ್ನ ಅಮ್ಮ ಅಂತ ಹೇಳಿಕೊಳ್ಳಕ್ಕೆ ತುಂಬ ಸಂತೋಷ ಅನಿಸುತ್ತೆ. ಶ್ರೀಮತಿ ಶಾಂತಾ ಥಾಮಸ್ ಕುರಿಯನ್ ಅವರೇ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಒಂದು ಫ್ರೆಂಡ್ಸ್ ಗ್ರೂಪ್. ಆ ಫ್ರೆಂಡ್ಸ್ ಗ್ರೂಪ್ನವರೆಲ್ಲ ಅದು 2004ನೇ ಇಸವಿಯ ಕಾಲೇಜಿನಲ್ಲೇ ಐಡೆಂಟಿಫೈ ಆಗಿರ್ತಕ್ಕಂಥ ಫ್ರೆಂಡ್ಸ್ ಗ್ರೂಪ್. ಅದರ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸದಾಶಿವ ಅವರೇ, ಈ ಕಾರ್ಯಕ್ರಮದ ಕನ್ವೆನರ್ ಆಗಿರ್ತಕ್ಕಂಥ ಝೇವಿಯರ್ ಗ್ರಾಮ, ಎಸ್ಟಿಮ್ಡ್ ಕಲೀಗ್ಸ್ ಮತ್ತು ಈ ಕಾರ್ಯಕ್ರಮಕ್ಕೆ ಕುರಿಯನ್ ಸರ್ ಮಗ ಮಿಸ್ಟರ್ ಕಪಿಲ್ ಅಂಡ್ ಮಿಸಸ್ ಕಪಿಲ್ and ಜೂನಿಯರ್ ಜೋಸೆಫ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲರ ಅನುಭವವನ್ನು ಹೀರಿಕೊಳ್ಳಲಿಕ್ಕೆ, ಅದನ್ನು ಸವಿಯಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತುಂಬ ಸಂತೋಷ. ಇವತ್ತಿನ ಈ ಸಮಯ ಇದು ಕೇವಲ ಸ್ಟಿಪ್ಯುಲೇಟೆಡ್ ಟೈಮ್ ಇರೋದ್ರಿಂದ
ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಕುರಿಯನ್ ಸರ್ ಬಗ್ಗೆ ಈಗ ಆಲ್ರೆಡಿ ನಾವು ನೋಡಿದೆವು, ಕೇಳಿದೆವು. ರಿಯಲಿ ವಿ ಆರ್ ವೆರಿ ಮಚ್ ಬ್ಲೆಸ್ಡ್ as a part of this college along with Dr. T. Kurian and many more other personalities. Dr. T. Kurian or Thomas Kurian ಅವರು ಈ ಮಹಾವಿದ್ಯಾಲಯಕ್ಕೆ ಸಲ್ಲಿಸಿದ ಸೇವೆ ಒಬ್ಬ ಮನುಷ್ಯನದ್ದು ಪಾಸಿಟಿವ್ಗಳನ್ನು ನೋಡ್ತಾ ಹೋದರೆ ನಿಜವಾಗ್ಲೂ ಬಹಳ ತುಂಬ ಖುಷಿ ಆಗುತ್ತೆ. ಒಂದು ಕಾಲೇಜ್ ಸ್ಟಾರ್ಟ್ ಆಗಬೇಕಾಗಿತ್ತಂದ್ರೆ ಅದಕ್ಕೆ ಬೇಸಿಕ್ ಕೆಲವು ನೀಡ್ಸ್ ಇರುತ್ತೆ, ಅವನು ಮಾಡಲೇಬೇಕು. ಅದು ಸುಲಭವಾಗಿ ಸಿಗ್ತಕ್ಕಂಥ ಪರ್ಮಿಷನ್ ಅಲ್ಲ. UGC ಗ್ರಾಂಟ್ಸ್ ಇರ್ಬೋದು, ಆಮೇಲೆ UGC ಪ್ರಕಾರ ನಾವು ಯಾವ ಕ್ಯಾಟಗರಿಯಲ್ಲಿ ಬರುತ್ತೇವೆ ಅದು ನಮಗೆ ಸಿಗಬೇಕು. ಅದಾದ ನಂತರ ಎಲ್ಲ ಗ್ರಾಂಟ್ಸ್ಗಳು ಬರುತ್ತವೆ, ರೆಕಗ್ನಿಷನ್ ಬರುತ್ತೆ, ಅಪ್ಲಿಕೇಶನ್ ಬರುತ್ತೆ. ಇವೆಲ್ಲ ಪ್ರತಿ ಕಾಲೇಜುಗಳಿಗೆ ಬೇಕೇ ಬೇಕಾಗಿರ್ತಕ್ಕ, ಅವೆಲ್ಲವೂ ಸಾಧಾರಣವಾಗಿ ಸುಲಭವಾಗಿ ಸಿಗತಕ್ಕಂಥದ್ದಲ್ಲ. ಆದರೆ ಕೆಲವು ಗುಂಪಿನಲ್ಲಿ ನಮ್ಮ ಡಾಕ್ಟರ್ ಟಿ ಕುರಿಯನ್ ಅವರು ಮುಂಚೂಣಿಯಲ್ಲಿದ್ದರು. ಈ ಎಲ್ಲ UGC ಗ್ರಾಂಟ್ಸ್ ಬರೋದಾಗ್ಲಿ, ಪರ್ಮಿಷನ್ ಆಗಲಿ, ಅಪ್ಲಿಕೇಶನ್ಗಾಗಿ ಬಹಳ ಹೋರಾಡಿ ಈ ಮಹಾವಿದ್ಯಾಲಯಕ್ಕೆ ಭದ್ರ ಬುನಾದಿಯನ್ನ ಹಾಕಿದವರು ಡಾಕ್ಟರ್ ಕುರಿಯನ್. ಇಂತಹ ಅಂದ್ರೆ ಇದು ಕೇವಲ ಕಾಲೇಜಿಂದ ಮಾತಾಡ್ತಾ ಇದ್ದಾರೆ. ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳನ್ನ ಅವರೇ ಹೋಗಿ ಅಪ್ಲೈ ಮಾಡಿ ಅದಕ್ಕೆ ತಕ್ಕಂತ ದೇವರು ಕೊಟ್ಟಿರತಕ್ಕಂಥ ಒಳ್ಳೆ ಜ್ಞಾನವನ್ನ ಅವರು ಮಹಾವಿದ್ಯಾಲಯಕ್ಕೆ ಉಪಯೋಗಿಸ್ಕೊಂಡ್ರು. ಬಹಳಷ್ಟು ಡಿಪಾರ್ಟ್ಮೆಂಟ್ಗಳ ಪ್ರಾರಂಭ, ನಾವೆಲ್ಲರೂ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಸಾಕಷ್ಟು ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಬಟ್ ಅದಕ್ಕೆಲ್ಲ ಬುನಾದಿ ಹಾಕ್ತಕ್ಕಂಥವ್ರು ಡಾಕ್ಟರ್ ಕುರಿಯನ್. ಇವತ್ತಿಗೂ ಸಹಿತ ಆ ಡಿಪಾರ್ಟ್ಮೆಂಟ್ಗಳು ಒಳ್ಳೆ ಭರ್ಜರಿಯಾಗಿ ನಡೀತಾ ಇದಾವೆ ಅಂದ್ರೆ, ಗ್ರಾಂಟ್ಸ್ಗಳೆಲ್ಲ ಬರ್ತಾ ಇದಾವೆ ಅಂದ್ರೆ ಡಾಕ್ಟರ್ ಕುರಿಯನ್ ಅವರು. ಅಷ್ಟೇ ಅಲ್ಲದೆ ಕಾಲೇಜ್ನಲ್ಲಿ ಯಾವುದೇ ಸಮಸ್ಯೆಗಳಿದ್ದಾಗ ಅವರ ಪಾತ್ರ ದೊಡ್ಡದು. ಅವರ ಜೊತೆಗೆ ಡಾಕ್ಟರ್ ಪ್ರಮೋದ್ ಅವರಿದ್ರು, ಡಾಕ್ಟರ್ ಐಸಾಕ್ಸ್, ಡಾಕ್ಟರ್ ದೇವದರ್ ಸರ್, ಸಾಕಷ್ಟು ಜನ ನಮ್ಮ ಮಹಾವಿದ್ಯಾಲಯಕ್ಕೆ ಕೊಡುಗೆಗಳನ್ನು ಕೊಟ್ಟರು. ಅದರಲ್ಲಿ ಮುಖ್ಯವಾದವರು ಡಾಕ್ಟರ್ ಕುರಿಯನ್ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ. ಮಕ್ಕಳಿಗೆ ಏನೇನು ಹೇಳಿದ್ರು ಅದನ್ನೆಲ್ಲ ಕೇಳಿಬಿಟ್ಟಿದ್ದೀರಿ ನಿಮಗೆ. ಮಕ್ಕಳಿಗೆ ಯಾವ್ಯಾವ ರೀತಿ ಅವರು ತಮ್ಮ ಸಬ್ಜೆಕ್ಟ್ನಲ್ಲಿ ತಮ್ಮ ಮೊರಾಲಿಟಿಯಾಗಿ ಅವ್ರನ್ನ ಒಂದು ರೂಪಿಸುವುದರಲ್ಲಿ ಏನೇನು ಮಾಡಿದ್ರೆಲ್ಲ ಕೇಳಿದ್ದೀರಿ, ಇನ್ನೂ ಮುಂದೆ ಕೇಳಲಿಕ್ಕಿದ್ದೀರಿ. ಆದರೆ ನಾನು ಆಸ್ ಎ ಪ್ರಿನ್ಸಿಪಲ್ ಕಾಲೇಜಿಗೆ ಏನೇನು ಲಾಭ ಆಯಿತು ಅಂತ ನಾನು ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರನ್ನ ಎಂದಿಗೂ ನಾವು ಮರೆಯೋ ಹಾಗಿಲ್ಲ. ಸೊ ಈಗ ಅಮ್ಮ ಅವ್ರನ್ನ ನೋಡಿದ ತಕ್ಷಣ ನಮಗೆ ಆ ಒಂದು ಇಮೋಷನ್ಸ್ ಸರ್ ಕುರಿಯನ್ ಸರ್ ಅವರು ಇದ್ದ ಹಾಗೇನೆ ನಮಗೆ ಅನಿಸ್ತಾ ಇದೆ. ಮತ್ತೆ ಈ ಸರಿ ಸ್ಪೆಷಲ್ ಅಂದ್ರೆ ನಮ್ಮ ಕಾಲೇಜಿನ ಗೆಸ್ಟ್ ಫ್ಯಾಕಲ್ಟೀಸ್ ಅವ್ರು ಯಾರು ಕುರಿಯನ್ ಸರ್ನ ನೋಡಿಲ್ಲ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ. ಬಟ್ ಇಷ್ಟು ಉತ್ಸುಕದಿಂದ ಪ್ರತಿಯೊಂದೊಂದು ಕಾರ್ಯಕ್ರಮವನ್ನ ಎಷ್ಟು ಚಂದ ಅಚ್ಚುಕಟ್ಟಾಗಿ ಅವರು ಗೆಸ್ಟ್ ಫ್ಯಾಕಲ್ಟಿ ಜನ ನಿರ್ವಹಿಸ್ತಾರೆ. ಯಾಕಂದ್ರೆ ಎಲ್ಲ ನಾವು ಪರ್ಮನೆಂಟ್ದವರು ತುಂಬಾ ಸುಸ್ತಾಗಿದ್ದೀವಿ, ಯಾಕಂದ್ರೆ 2-3 ದಿವಸದ ಹಿಂದೆ ದೊಡ್ಡ ಕಾರ್ಯಕ್ರಮ ಆಗಿತ್ತು. ಈಗ ಅದಕ್ಕೆ ನಾವು ಅವರಿಗೆ ವಹಿಸಿಕೊಟ್ಟಾಗ ಅವರು ಮೈ ಮೇಲೆ ತಗೊಂಡು ಇಷ್ಟು ಅಂದ್ರೆ ನಾವು ಪರ್ಮನೆಂಟ್ ಫ್ಯಾಕಲ್ಟೀಸ್ ಯಾವ ರೀತಿ ಮಾಡ್ತೇವೆ ಅದೇ ರೀತಿಯಲ್ಲಿ ಅವರು ಈ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ಇದನ್ನ ರೂಪಿಸಿದ್ದಾರೆ. ಸೊ ಈ ಸಮಯದಲ್ಲಿ ಮತ್ತೊಮ್ಮೆ ನಾನು 2004-05 ಆ ಒಂದು ಬ್ಯಾಚ್ನವರಿಗೆ ನಿಜವಾಗ್ಲೂ ನಾನು ಯಾವ ರೀತಿಯಿಂದ ಗ್ರ್ಯಾಟಿಟ್ಯೂಡ್ಸ್ ಹೇಳಬೇಕು ಗೊತ್ತಿಲ್ಲ. ಈ ನಮ್ಮ ಮನದಲ್ಲಿ ಇನ್ನೂ ಇದ್ದಾರೆ, ಡಾಕ್ಟರ್ ಅಕ್ಷತಾ ಅವರಿದ್ದಾರೆ, ನಮ್ಮ ಶಿವು ಅವರಿದ್ದಾರೆ, ಮತ್ತೆ ದಂಡಿನವರಿದ್ದಾರೆ. ಸಾಕಷ್ಟು ಜನ ನಮ್ಮಲ್ಲಿ ಬಂದು ಈಗ ಭಾಗಿಯಾಗ್ತಾ ಇದ್ದಾರೆ ಆ ಬ್ಯಾಚಿನವರು. ತುಂಬಾ ಖುಷಿ ಆಗುತ್ತೆ. 20 ವರ್ಷದ ನಂತರ ಎಲ್ರಿ ಒಂದು 2 ವರ್ಷ ಹೋದ್ಕೊಳ್ಳೆ ಮರ್ತೋಗ್ಬಿಡುತ್ತೆ, ಯಾರು ನೆನಪಿನಲ್ಲಿ ಉಡ್ಕೊಳ್ಳೋದಿಲ್ಲ. ಹೌದ್ರಿ ಭಾಳ ಚಲೋ ಇದ್ರಿ ಅಂತ ಹೇಳ್ತಾರ. ಎದುರಿಗೆ ಭೇಟಿ ಆದಾಗ ಭಾರಿ ನಮಸ್ಕಾರ, ಅದು ಅಷ್ಟೇ ಹೊರತು 2 ವರ್ಷ ಅಲ್ಲ, ಇದು 20 ವರ್ಷ ಆದರೂ ಅವರು ಭಕ್ತಿ ಪ್ರೀತಿ ಒಂದು ಇಂಚು ಕಡಿಮೆ ಆಗದೆ ಅವ್ರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಎಲ್ಲವನ್ನ ಪ್ರತಿಯೊಂದೊಂದು
ಡಾಕ್ಟರ್ ಸದಾಶಿವ ಅವರು ಮಾತ್ರ ನಿನ್ನೆಯಿಂದ ಪ್ರತಿ ಒಂದೊಂದನ್ನ ಕೂಲಂಕುಷವಾಗಿ ಈ ಕಾರ್ಯಕ್ರಮವನ್ನ ನೋಡಿಕೊಂಡು ಸಿದ್ಧಪಡಿಸಿದ್ದಾರೆ. ನಮ್ಮ ಗೆಸ್ಟ್ ಫ್ಯಾಕಲ್ಟಿಗಳಿಗೆಲ್ಲ ತುಂಬಾ ಕ್ಲೋಸ್ ಆಗಿದ್ದಾರೆ. ಈಗ ಅವರೆಲ್ಲ ಹೆಸರಿಟ್ಟು ಕರೆಯುವಷ್ಟು ಅವರು ನಿನ್ನೆಯಿಂದ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ. ಸೊ ನಾನು ಈ 2004 ಮತ್ತು 5ರ ಬ್ಯಾಚ್ನವ ಎಲ್ಲ ವಿದ್ಯಾರ್ಥಿಗಳಿಗೆ, ಇನ್ನೂ ಕೆಲವರು ಅನಾನುಕೂಲತೆಯಿಂದ ಬರ್ಲಿಕ್ಕಾಗಿಲ್ಲ. ಯಾಕಂದ್ರೆ ಇದು 13, 14 ಇತ್ತು, 14 ಸ್ಯಾಟರ್ಡೇ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಬ್ಯಾಚ್ನವರು ಇಲ್ಲಿ ಬರೋರಿದ್ರು. ಆದ್ರೆ ಇದು 13ಕ್ಕೆ ಸೀಮಿತ ಆಗಿರೋದ್ರಿಂದ ಬಹಳಷ್ಟು ಬ್ಯಾಚಿನ, ಯಾಕಂದ್ರೆ ಎಲ್ಲರೂ ಜಾಬಲ್ಲಿ ಇರ್ತಾರೆ, ಸ್ಯಾಟರ್ಡೇ ರಜಾ ಇರೋದ್ರಿಂದ ಅವ್ರು ಬರ್ಲಿಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ರಿಸರ್ವೇಶನ್ ಆಗಿತ್ತು. ಕೊನೆಯ ಸಮಯದಲ್ಲಿ ಇದು ಕ್ಯಾನ್ಸಲ್ ಆಗಿರೋದ್ರಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನ ಅಟೆಂಡ್ ಆಗ್ಲಿಕ್ಕೆ ಆಗಲಿಲ್ಲ. ಸೊ ಒಟ್ಟಾರೆ ಎಲ್ಲರಿಗೂ, ಆ ಬ್ಯಾಚಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ನಮ್ಮ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ನಾನು ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಇವತ್ತಿನ ಪ್ರತಿ ಕಾರ್ಯಕ್ರಮಗಳು ಉತ್ಕೃಷ್ಟವಾದಂಥವುಗಳಾಗಿದ್ದಾವೆ. ಒಳ್ಳೆ ಮಾತುಗಳನ್ನ ಕೇಳಲಿಕ್ಕಿದ್ದೀರಿ. ಆ ಮಾತುಗಳು ನಿಮ್ಮ ಲೈಫ್ ಲಾಂಗ್ ಅದನ್ನ ಇಟ್ಟುಕೊಳ್ಳುವಂತಹ ಮಾತುಗಳು ಮತ್ತು ಇನ್ಫಾರ್ಮೇಶನ್ ಇರೋದ್ರಿಂದ ವಿದ್ಯಾರ್ಥಿಗಳು ಅದನ್ನ ಗಂಭೀರವಾಗಿ ತಗೊಂಡು ಅದನ್ನು ಉಪಯೋಗ ತಗೊಳ್ಳಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. Faculty members and fellow students, as we come to conclusion of this insightful and enriching the inaugural function of Visionary Voices, Dr. Thomas Kurian Memorial National Seminar, jointly organized by 2002-2005 batch alumni and Kettle Science College Alumni Association. It's my honor to deliver the vote of thanks on behalf of the organizing committee. First and foremost, I extend my deepest gratitude to our esteemed chief guest, Dr. S. Shishupala, for inspiring keynote address. Sir, your valuable insights are going to contribute significantly to the success of this event and will provide us with much to reflect upon. Thank you, sir. I also thankful to guest of honor of today's seminar, Dr. Chandrasekhar Unkal, who enlightened by his valuable words. Thank you, sir. I would like to express my thanks to Mrs. Shanda Thomas Kurian Madam and family who are witnessing this seminar and accepting our felicitation. And thanks for Kapil T. Kurian sir for sharing his thoughts. Further, I extend my heartfelt thanks to our beloved principal and president of this seminar, Dr. Christopher sir, for stewardship, support, vision and commitment in all the way to conduct his and the seminar, national seminar. Thank you, sir. And so, organizing secretary, sir, your generous support has been instrumental in making this event possible and successful. Thank you, sir. I thank to Mr. Xavier Rama sir, convener of National Seminar, for welcoming the dignitaries. And also thanks to Mrs. Ashwini Developur for leading us in college prayer. My heartfelt thanks to distinguished speakers and panelists who gather here to deliver the expertise and knowledge. Your presentations and discussions may have incredible, informative and engaging, offering us new perspective and ideas. To our dedicated organizing committee and volunteers, thank you for your tireless efforts and meticulous planning. I also thankful to press media persons who are present here. A special thanks to attending students for your active presence in this seminar to imbibe the essence of futuristic knowledge. To the technical support team, thank you for ensuring that all our sessions run seamlessly. Lastly, I would like to thank the venue staff for their excellent service and hospitality. In conclusion, thank you all once again for invaluable contributions and participation directly and indirectly. Have a great day in seminar. Thank you. Of the dais, respected resource persons of this national seminar, my esteemed colleagues, dear students. I take this opportunity to extend a very warm welcome to you all, august gathering,
First of all, I feel a distinct honor and pleasure to welcome our beloved principal, Dr. R. Christopher, for this valedictory function. Welcome to you, sir. Now at the same time, I would like to extend our warm welcome on behalf of principal, management and entire staff and students to our chief guest, Dr. Ravindra Aladkatti. Welcome to you, sir. Now, at the same time, we are particularly privileged to have encyclopedia for our students. Today's gathering is not just a participation of national seminar, but also an opportunity to foster dialogue, exchange ideas, and collaborate and initiatives that can drive progress and innovation. So on behalf of our management, principal and entire staff, I extend a warm welcome to all the resource persons who were delivered a very good lecture since morning. Welcome to all the resource persons. Now I take an opportunity to ಗುಡ್ ಈವ್ನಿಂಗ್ ಒನ್ ಆ್ಯಂಡ್ ಆಲ್. ನೀವೆಲ್ಲ ತಿಳ್ಕೊತಿರ್ಬೋದು, ಈಗ ನಾನು ಮೇಲೆ ಹೋಗಿ ಮತ್ತೆ ಟೀಚಿಂಗ್ ಸ್ಟಾರ್ಟ್ ಮಾಡೇ ಇಲ್ಲ. ಸೊ ನಾನಿಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತಂದರೆ, ನೀವೆಲ್ಲ ಸ್ಟೂಡೆಂಟ್ ಇದ್ದೀರಾ. ನಾವು ಅಲ್ಲಿ ಕುಳಿತುಕೊಳ್ತಿದ್ವಿ 2003ರಿಂದ 2005 ನಾವು. ಆವಾಗ ನಾವೇನು ಅನ್ಕೋತಿದ್ವಿ ಅಂತಂದರೆ, ಅಲ್ಲಿ ಕೂತವರು ನಾವು ಇಲ್ಲಿ ಯಾವಾಗ ಬರ್ತೀವಿ ಅಂತ ಹೇಳಿ. ಸೊ ಆ ಥರ ನೀವು ಮುಂದಿನ ಭವಿಷ್ಯದಲ್ಲಿ ಯಶಸ್ಸನ್ನು ಕಂಡು ಒಳ್ಳೆಯ ದಾರಿಯಲ್ಲಿ ಹೋಗಲಿ ಅಂತ ಬಯಸ್ತೀನಿ. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಈ ಕಾಲೇಜಿನ ಪ್ರಿನ್ಸಿಪಲ್ ಮತ್ತು ವಿಷನರಿ ಆದಂತಹ ಕ್ರಿಸ್ಟೋಫರ್ ಸರ್ಗೆ. ಸೊ ಒನ್ ಆಫ್ ದ ನಮ್ಮ ಜುವಾಲಜಿ ಪ್ರೊಫೆಸರ್ ಇದ್ದರು ಇವರು, ಕುರಿಯನ್ ಸರು. ನೀವು ಅವರ ವಯಸ್ಸು ಕೇಳಿದರೆ ಏನಂತ ಇತ್ತಂದರೆ, ಇಟ್ಸ್ ಅ ಕಮಾಂಡಿಂಗ್ ವಯಸ್ಸು. ಒಂದೊಂದು ಮೀಟಿಂಗಲ್ಲಿ ಹೇಗೆ ಹೇಳ್ತಾ ಇದ್ದಾರೆ ಅಂತಂದರೆ, ಅವರು IAS ಆಗಬೇಕಾಗಿತ್ತು, ತಪ್ಪಿ ಇಲ್ಲಿ ಕೆಟಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಅಂತ ಹೇಳಿ. ಆ ಥರ ಎಮಿನೆಂಟ್ ಪರ್ಸನ್. ಆಮೇಲೆ ಅವರು ಸ್ಪೀಚ್ ಕೇಳಿದರೆ, ನೀವು ಟೀಚಿಂಗ್ ಹೇಳ್ಬೇಕಾದ್ರೆ ಜಸ್ಟ್ ಯು ವಾಂಟ್ ಟು ಟೀಚ್ ಲೈಕ್ ನಿಮ್ಮ ಮುಂದ್ಗಡೆ ಆ ಪಿಕ್ಚರ್ ಬರ್ತಾ ಇದೆ ಅಂತ ಹೇಳಿ ಜಸ್ಟ್ ನಿಮಗೆ ಹೇಳ್ತಾ ಇದ್ದಾಗಲೇ ಜಸ್ಟ್ ಯು ವಿಲ್ ಡ್ರಾ ಎ ಡಯಾಗ್ರಾಮ್ ವಿತ್ ಹೀಸ್ ಲೈಕ್ ಹೀಸ್ ಹ್ಯಾಂಡ್. ಸೊ ಈ ಇಂಥ ವೇದಿಕೆಯನ್ನು ಅವರ ಹೆಸರಿನಲ್ಲಿ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿದ್ದಕ್ಕೆ ಕ್ರಿಸ್ಟೋಫರ್ ಸರ್ ಮತ್ತು ಎಲ್ಲ ಗುರು ವೃಂದದವರೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ರವೀಂದ್ರ ಅಲ್ಕಟ್ಟಿ ಸರ್ ಇಲ್ಲಿ ನಮಗೆ ಒಂದು ಕ್ಲಾಸಸ್ಸನ್ನು ತೊಗೊಂಡಿದ್ರು ಅವಾಗ ನಾವು ಸ್ಟೂಡೆಂಟ್ಸ್ ಇದ್ದಾಗ, ಅವ್ರಿಗೆ ನೆನಪಿರ್ಬೋದು. ಹಾಗೆ ಮತ್ತು ಈಗ ನಮ್ಮ ಫ್ರೆಂಡ್ಸಿಗೆ ಆಲ್ರೆಡಿ ಸದಾಶಿವ ಇಲ್ಲಿ ಆಲ್ರೆಡಿ ಆರ್ಗನೈಸಿಂಗ್ ಸೆಕ್ರೆಟರಿ ಇದ್ದಾರೆ. ಆಮೇಲೆ ಗಾಮ ಸರ್ ಕನ್ವೀನಿಯರ್. ಸೊ ಈ ಥರ ಒಂದು ನ್ಯಾಷನಲ್ ಸೆಮಿನಾರನ್ನು ಇದನ್ನು ನೋಡಿದಾಗ, ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರು ನ್ಯಾನೋ ಬಯೋ ಇಂಡಿಯಾ ಅಂತೇಳಿ ಇಡೀ ವರ್ಲ್ಡಿಂದ ಬಂದಿದ್ರು, ಅಲ್ಲಿ ವಿತ್ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮಾಡಿದ್ರು. ಆ ಥರನೇ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತು. ಸೊ ಇಲ್ಲಿರುವಂತಹ ಟೆಕ್ನಿಕಲ್ ಇರ್ಬೋದು, ಲೈಕ್ ನಮ್ಮ ಕಂಪ್ಯೂಟರ್ ಸೆಕ್ಷನ್ನಿಂದ ಇರ್ಬೋದು, ಸ್ಟೇಜ್ ಅರೇಂಜ್ಮೆಂಟ್ಸ್ ಇರ್ಬೋದು, ಆಮೇಲೆ ಇಲ್ಲಿ ಕೂತ್ಕೊಂಡು ಆ್ಯಂಕರಿಂಗ್ ಮಾಡ್ತಾ ಇರ್ಬೋದು, ಆಮೇಲೆ ಕ್ಯಾಮ್ರಾ ಲೈವ್ ಫೇಸ್ಬುಕ್ಕಲ್ಲಿ ಮಾಡ್ತಾ ಇರ್ಬೋದು. ಆ ಥರದ್ದೆಲ್ಲನೂ ಟೆಕ್ನಿಕಲ್ ನೋಡಿದರೆ ಇಟ್ಸ್ ನಾಟ್ ಆ್ಯಂಡ್ ಬಿಹೈಂಡ್ ದ ಲೈಕ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿತ್ತು ಅಂತ ನೀವು ಹೇಳ್ಬೋದು. ಬಟ್ ವಿ ಹ್ಯಾವ್ ಗಿವನ್ ದ ನ್ಯಾಷನಲ್ ಸೆಮಿನಾರ್ ಅಂತೇಳಿ. ಇಲ್ಲಿ ಪಾರ್ಟಿಸಿಪೆಂಟ್ಸ್ ಅಷ್ಟೇ ಇಂಟರ್ನ್ಯಾಷನಲ್ ಇಲ್ಲ. ಸೊ ಹಾಗಾಗಿ ಇಂಥ ಒಳ್ಳೆಯ ವೇದಿಕೆಯನ್ನು ನಮಗೆ ಮಾಡಿಕೊಟ್ಟು, ಹಾಗೆ ಇಲ್ಲಿ ನಮ್ಮನ್ನು ರಿಸೋರ್ಸ್ ಪರ್ಸನ್ ಆಗಿ ಕರೆದಿದ್ದಕ್ಕೆ ನಾನು ಎಲ್ಲ ಕೆಟಲ್ ಕಾಲೇಜ್ ಗುರು ವೃಂದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ಸ್. ಆಮೇಲೆ ಇಲ್ಲಿ ಸೇರಿದಂಥ ನಿಮ್ಮ ಸ್ಟೂಡೆಂಟ್ಸಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮನ್ನು ಇಲ್ಲಿ ತನಕ ತಡ್ಕೊಂಡು ಶಾಂತಿಯುತವಾಗಿ ಕೂಡ್ತಿದ್ದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಚೀಫ್ ಗೆಸ್ಟ್ ಹಿಯರ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ಈಗ ನಾನು ಫುಲ್ ಎಲ್ಲ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದರೆ ಸ್ಟೂಡೆಂಟಿಗೆ ಬೇಜಾರು, ಹೇಳಲಿಲ್ಲ ಅಂದರೆ ಆರ್ಗನೈಸರಿಗೆ ಬೇಜಾರು. ಐ ಮೀನ್ ಸಿಚುವೇಟ್ ಬಿಟ್ವೀನ್ ಸ್ಯಾಂಡ್ವಿಚ್. ಬಟ್ ಏನು ಹೇಳ್ತಾರೆ ಅಂದರೆ, ಒಂದು 5 ನಿಮಿಷದಲ್ಲಿ ನಿಮ್ಗೆ ಹೇಳಿ ನಿಮ್ಗೆ ಖುಷಿ ಪಡ್ತೀನಿ. ಯಾಕೆಂದರೆ ಯಾರು ಬಂದರೂ ಹೀರೋ ಆಗಲಿಕ್ಕೆ ಚಿಂತಿಲ್ಲ, ಸ್ಟೂಡೆಂಟ್ ಮುಂದೆ ಯಾವಾಗ ಹೀರೋ ಆಗಿರ್ತಾರೆ. ಯಾವಾಗ ಸ್ಟೂಡೆಂಟ್ ಎಲ್ಲಿ ಹೋದ್ರೂ ಆ ಟೀಚರ್ಸಿಗೆ ಗೌರವ ಕೊಡ್ಬೇಕಂದ್ರೆ ಆ ಸ್ಟೂಡೆಂಟ್ಸ್ನಲ್ಲಿ
ಆ ಹೀರೋ ಲೆವೆಲ್ ಕಾಪಾಡ್ಕೊಂಡು ಹೋಗೋದು ಅದು ಟೀಚರ್ಸ್ ಕರೆಕ್ಟು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಇಲ್ಲಿ ಬಂದದ್ದು ಉದ್ದೇಶ ಏನಂದರೆ ಆ್ಯಕ್ಚುಲಿ ನಾನೇನೋ ಟಾಪ್ ಕೊಡೋಕೆ ಬಂದೆ, ನಾ ಡೈವರ್ಟ್ ಆಗಿಬಿಟ್ಟು ಏನು ಹೇಳ್ಬೇಕು ಇವರಿಗೆ 5 ನಿಮಿಷದಲ್ಲಿ. ಬಟ್ ಎನಿವೆ ಜಸ್ಟ್ ಯು ರನ್ ಕೀಪ್ ಆನ್ ರನ್ ಮೈ ಸ್ಲೈಡ್ಸ್. ಅದ್ರ ಬಗ್ಗೆ ಮುಖ್ಯ ಆಗ್ಬೋದು. ಸಿ ನೀವು ವಿಚಾರ ಮಾಡಿ ವಿದಿನ್ ಶಾರ್ಟ್ ಟೈಮ್ ದಿಸ್ ಅ ವೆರಿ ವೆರಿ important crucial time for you people looking 3 to 4 years. Just watch my slide to give all information about your progress. But within 5 minutes, I am unable to express all these. But ನಾನು ಏನು ಹೇಳ್ತೀನಿ ಅಂದರೆ, ನಾನು ಇಲ್ಲಿ ವರ್ಕ್ ಮಾಡ್ತಾ ಇರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ದೇಶದಲ್ಲಿ ಒಂದೇ ಒಂದು ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಅಂದರೆ, ಒಬ್ಬ ಫ್ಯಾಕಲ್ಟಿ ಅಪಾಯಿಂಟ್ಮೆಂಟ್ ಆಗಬೇಕಂದ್ರೆ 3 to 4 ಫಿಲ್ಟರ್ ಆಗಬೇಕಾಗುತ್ತೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಆ ರೀಚ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ನಾನು IAS KS ಆಫೀಸರ್ ಆಗಿರ್ತೀನಿ. ಬಟ್ ಒಬ್ಬ ಫ್ಯಾಕಲ್ಟಿ ಆಗ್ಬೇಕಂದ್ರೆ, ಒಬ್ಬ ಸೈಂಟಿಸ್ಟ್ ಆಗ್ಬೇಕಂದ್ರೆ ಆ ಲೆವೆಲ್ ಫಿಲ್ಟರ್ ಮಾಡ್ತಾರೆ. ಆ ಲೆವೆಲ್ ಹೋಗ್ಬೇಕಂದ್ರೆ ಈ IASCಯಲ್ಲಿ ಇರೋದು ಬೆಂಗಳೂರಲ್ಲಿ. ಇದು ಕೊಟ್ಟಂಥ ಭೂಮಿನ ನಾರ್ಮಲಿ ಕೃಷ್ಣರಾಜ್ ಬಳಿಯವರು ಟಾಟಾ ಎನ್ಕರೇಜ್ ಮಾಡಿದ್ದು, ವಿವೇಕಾನಂದ ಐಡಿಯಾ ದೆನ್ ಎಸ್ಟಾಬ್ಲಿಷ್ ಆಗಿದ್ದು 1909. It was 1902, but it established 1909. But ಇವತ್ತು ಕನ್ನಡಿಗರು ಅಂದರೆ ಕೇವಲ 5% ಕನ್ನಡಿಗರು. ಆಲ್ ಬಂಗಾಲೀಸ್, ಮಲಯಾಳೀಸ್, ತಮಿಳಿಯನ್ಸ್ and only 5 members Telugu, 5% ಕನ್ನಡಿಗರು. ಆ 5% ಕನ್ನಡಿಗರು ಸೆಲ್ಫಿಶ್. They won't encourage ಕನ್ನಡಿಗರು. ಈಗ ನಾವು ಪ್ರೊಫೆಸರ್ ಇದ್ದೀನಿ, ನಾನು ಇನ್ನೊಬ್ಬರು ನನ್ನ ಜೊತೆ ಕನ್ನಡ ಬರ್ತಾನೆ ಅಂದರೆ ನನ್ನ ಲೆವೆಲ್ ಎಲ್ಲಿ ಕಮ್ಮಿ ಆಗಿರುತ್ತೆ, ನನ್ನ ಇಂಟ್ರೆಸ್ಟ್ ಎಲ್ಲಿ ಕಮ್ಮಿ ಆಗಿರುತ್ತೆ ಅಂತ ಕನ್ನಡಿಗರು ನಾವು ಸೆಲ್ಫಿಶ್ ಆಗ್ತೇವೆ. ಇನ್ನೊಂದು ತಲೆಗಿಟ್ಕೊಳ್ಳಿ, ಈ ಗೇಟ್ ಎಕ್ಸಾಮು, ನೀಟ್ ಎಕ್ಸಾಮು, ಜಾಮ್ ಎಕ್ಸಾಮ್ ಎದಕ್ಕೆ ಬಂದಿಲ್ಲ ಅಂದರೆ ನಿಮ್ಗೆ ಎನ್ಕರೇಜ್ ಮಾಡಬೇಕು. ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಆ 2 ಎಕ್ಸಾಮ್ ನೀವು ಮಾಡಿದರೆ ಇಮಿಡಿಯೇಟ್ಲಿ ಪ್ಲೀಸ್ ವೆಲ್ಕಮ್ ಯು ಆಲ್ IAS ಒಳಗೆ ಕೈ ಮುಂದೆ ಕಟ್ಕೊಳ್ತೀವಿ. ಬಟ್ ಯಾರು ಬರ್ತಾ ಇಲ್ಲ, ಜಸ್ಟ್ ಒಂದು ಫ್ಯಾಷನ್ ಆಗಿತ್ತು. ಯಾವುದೋ ಒಂದು ನೆಟ್ ಎಕ್ಸಾಮ್ ತಗೊಳ್ಳೋಣ, ನೀವೆಲ್ಲ ಬರೋದು ನಾನು ಬರ್ತಾ ಇದ್ದೀನಿ, ಈ ಥರ ನೋ ನಥಿಂಗ್. ನೀವು ಯಾವ ಇಂಟ್ರೆಸ್ಟ್ ತೋರಿಸ್ತಾರೆ. ಒಬ್ಬ ಕನ್ನಡಿಗರು ನಾನು ನೋಡ್ತಾ ಇದ್ದೀನಿ. ನಾನು ಸೇರಿದ್ದು 2007 ಅಪಾಯಿಂಟ್ಮೆಂಟ್ ಆಗಿದ್ದು. ಇವತ್ತಿಗೂ ಒಬ್ಬ ಕನ್ನಡಿಗರು ಬಂದಿಲ್ಲ. ನಾನು ಎಮ್ಮೆ ಹೇಳ್ಕೊತ ನನ್ನ ಒಬ್ಬನೇ ಅಂತಲ್ಲ, ನನ್ನ ಫೀಲ್ಡ್ನಲ್ಲಿ ನನಗೆ ಗೊತ್ತಾಗಿದ್ದ ಪ್ರಕಾರ ಒಬ್ಬ ಕನ್ನಡಿಗ ಬರ್ಬೇಕಂದ್ರೆ ಎಷ್ಟು ಕಷ್ಟ ಗೊತ್ತಾ. ನಾವು ಅವನಿಗೆ ಎನ್ಕರೇಜ್ ಮಾಡ್ಬೇಕಂದ್ರೆ ನನ್ನಂತ ನೀನು ಬರ್ಬೇಕಂದ್ರೆ ಯಾರು ಮೋಟಿವೇಶನ್ ಇಲ್ಲ. ಯು ಬಿಕಮ್ ಲೆಕ್ಚರ್ ಪ್ರೊಫೆಸರ್, ವಾಟ್ ಇಸ್ ದ ಯೂಸ್? ಅದೇ ಒಬ್ಬ ಬುದ್ಧಿ ಮಾಡ್ತಾರೆ, ಅದೇ ಅವನು ನಮ್ಮ ಬ್ಯಾಂಕ್ನಲ್ಲಿ ಇಟ್ಟು ಬಡ್ಡಿಯಾಗಿ ಬೇಕಾದಾಗ ಎಂಜಾಯ್ ಮಾಡ್ತಾರೆ. ಇದನ್ನು ವಿಚಾರ ಮಾಡಿ. ಸಿ ನವಡೇಸ್ ಕಾಂಪಿಟೇಷನ್ ಲೈಫ್ ಜೋ ಜೀತ ವಹಿಸಿ ಅಂತ ಯಾರು ಅಪರ್ಚುನಿಟಿ ಯುಟಿಲೈಸ್ ಮಾಡ್ತಾರೆ ಅವರೇ ಗೆಲ್ಲೋದು. ಅದನ್ನು ನಾಲೆಜ್ ವೈಸ್ ಯಾವ ರೀತಿ ಬೆಳಿಬೇಕು ಅನ್ನೋದು ವಿಚಾರ ಮಾಡಿ. ಇನ್ಸ್ಟಿಟ್ಯೂಟ್ ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಯಾವುದು ಎಷ್ಟೋ ಕನ್ನಡಿಗರಿಗೆ ಯಾವಿಲ್ಲ ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ಬೆಂಗಳೂರು ಪೂರ್ತಿ ಎಲ್ಲ ಮಲ್ಟಿ ಕಂಪ್ನೀಸ್, ಇವನ್ ರಿಸರ್ಚ್ ಕಂಪ್ನೀಸ್ ವೈಸ್ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್. ಸಿ ಐ ಆಮ್ ಎ ಜುವಾಲಜಿಸ್ಟ್ ಆ್ಯಕ್ಚುಲಿ. ಓಕೆ, ನಾವು I become work on botany, become botanist, then specialization in nucleides, phytoconstituents, become chemist, work on sperm proteins, become protein chemist. See, my being a zoology, ನನ್ನ ಲೈಫ್ ಜರ್ನಿನೇ ಚೇಂಜ್ ಆಯಿತು. ಸೊ ಅದೇ ರೀತಿ ನೀವು BSc ಮಾಡಿದ್ರೆ MSc ಮಾಡಿ ನಿಮ್ಮ ಇಂಟ್ರೆಸ್ಟ್ ಒಳಗಡೆ ಹೋಗೋದು ಕಲಿಯಿರಿ. ಅಥವಾ ಒಂದು ಉದ್ದೇಶ ತಲೆ ಇಟ್ಕೊಳ್ಳಿ. ಲಾಸ್ಟ್ ಒಂದು ಸ್ಲೈಡ್ ತೋರಿಸ್ತೇನೆ ನಿಮಗೆ. ಸೊ ಅಲ್ಲಿ IAS ಫೀಸ್ ಇದೆಲ್ಲ ಇಶ್ಯೂಸು ಐಸರ್ ಅಂತ ಹೇಳ್ತೀವಿ, ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲದಲ್ಲ ಐಸರ್ಸ್ IIT. ನೆಕ್ಸ್ಟ್ ಸ್ಲೈಡ್. ಟೋಟಲ್ 22. These are ISER 7 for especially for scientific activities. IIT ಅಂತ engineering background ಇರುತ್ತೆ. ISER and IAC comes in biology. Even engineering also background is there. But last moment students, okay, how to enter? In my activity you, I don't have time, you can take. ಯಾವ ರೀತಿ ಬರುತ್ತೆ ಒಂದು ಎಕ್ಸಾಮ್, ಜಸ್ಟ್ ಒಂದು ಎಕ್ಸಾಮ್ IIT ಒಂದು ಬ್ಯಾಚುಲರ್ ಆಫ್ ಸೈನ್ಸ್ ರಿಸರ್ಚ್ ಮಾಡ್ತೀರಾ. Within 5 years of service, immediately you get PhD program, you will get scholarship, 40,000, 50,000 scholarship. You won't depend on your parents. Just imagine. ಇಲ್ಲಿ ಏನು ಮಾಡ್ತೀರಾ ನೀವು PhD ಮಾಡೋಕ್ಕೆ ಎಲ್ಲ ಎನ್ಕ್ವೈರಿ
ಪೇರೆಂಟ್ಸ್, ಟೀಚರ್ಸ್, ಸ್ಟೂಡೆಂಟ್ ಹೇಗಿದೆ ಅಂದರೆ ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಆಫ್ಟರ್ BSc ಮೇಲೆ ಒಂಥರ ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು 8ವರೆಗೆ ನೀವು ಒಂಥರ ಯಾವುದು ಬೆಳಿಗ್ಗೆ ಕೇಳ್ತೀರಿ ಇಂಟ್ರೆಸ್ಟ್ ಏನಿದೆ ಅದನ್ನು ವಿಚಾರ ಮಾಡಿ. ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಓಕೆ, ಐ ವಾಂಟ್ ಬಿಕಮ್ ಕಮಾಂಡೋ. ನಾನು ಕಮಾಂಡೋ ಟ್ರೈನಿಂಗ್ ತೊಗೊಂಡೆ. ಐ ವಾಂಟ್ ಟು ಬಿಕಮ್ ಇನ್ಸ್ಪೆಕ್ಟರ್. I passed but couldn't get a job without money. So parallelly I started my MSc PhD program. So ಎಲ್ಲರ ಒಂದು ಲೈಫ್ ಇಲ್ಲೇ ಇರುತ್ತೆ, ಅದನ್ನು ಕಾನ್ಫಿಡೆಂಟ್ ಇಟ್ಕೊಳ್ಳಿ, ಪ್ರಯತ್ನ ಮಾಡಿ ಆದಷ್ಟು. ಓಕೆ, 9 ತಿಂಗಳು ತನ್ನ ಮಗು ಹೇಗಿರಬೇಕು ಅದ್ರ ಜೊತೆಗೆ ನನ್ನ ವಿಚಾರ ಮಾಡ್ತೀನಿ. 9 ತಿಂಗಳು ಈ ಮಗು ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಮುಂದುವರಿಸ್ಬೇಕು. ಯಾಕಂದ್ರೆ ಒಬ್ಬ ತಂದೆ ಯಾವಾಗ ಕಷ್ಟಪಡ್ತಾನೆ ಅಂದರೆ ಅವನಿಗೆ ಆ ಕೆಲಸ ಕಷ್ಟ ಆಗಿರುತ್ತೆ, ಅವ್ನು ಕಲಿಯುವಾಗ ಟೈಮ್ ಕಷ್ಟ ಇರುತ್ತೆ, ಅದನ್ನು ರೀಚ್ ಆಗಿರ್ಬೋದು, ಅದನ್ನು ತನ್ನ ಮಗನ ಮುಖಾಂತರ ಕಷ್ಟ ಪ್ರಯತ್ನ ಮಾಡ್ತಾರೆ. ಒಬ್ಬ ತಾಯಿ 9 ತಿಂಗಳ ಆ 9 ವರ್ಷ ವಿಚಾರ ಮಾಡಿರ್ತಾರೆ, ನಿಮ್ಮ ಬಗ್ಗೆ ಕನಸು ಮಾಡಿರ್ತಾರೆ. ಆ 2 ತಂದೆ ತಾಯಿಗಳ ಬಗ್ಗೆ ನೀವು ವಿಚಾರ ಮಾಡಿ ಓದಬೇಕಾಗುತ್ತೆ. ಟೋಟಲ್ 9+9 ಎಷ್ಟಾಯಿತು? ಎಷ್ಟು ಅದು ವರ್ಷದಲ್ಲಿ ಕನ್ವರ್ಟ್ ಮಾಡ್ತಾರೆ 18 years. ಸೊ ಯು ಬಿಕಮ್ ಅಡಲ್ಟ್. ಪೀರಿಯಡ್ಸ್ ಆದಂಗೆ ವಿಚಾರ ಮಾಡಿ ಫ್ರಮ್ ಚೈಲ್ಡ್ಹುಡ್ನಿಂದ ನನಗೆ ಏನಾಗಬೇಕಾಗ್ತದೆ. ಈಗ ಆಲ್ರೆಡಿ ಯು ಆರ್ ಇನ್ ಗುಡ್ ಪೊಸಿಷನ್ ಟು ಥಿಂಕ್. ಓಕೆ, ಸೊ ಆಫ್ಟರ್ BSc ನೌ ಯು ಆರ್ ಬೇಸಿಂಗ್ ಆನ್ ದಟ್ ಕಾನ್ಸೆಪ್ಟ್ ಮೈಂಡ್. ನಾನೇನು ಹೇಳ್ತಾರೆ ಅಂದರೆ ಇಮ್ಮಿಡಿಯೇಟ್ಲಿ ಪ್ಲ್ಯಾನ್ ಫಾರ್ ನೀಟ್, ನೆಟ್, ಜಾಮ್, ಗೇಟ್ ಎಕ್ಸಾಮ್ and IAC people are organizing, we only scrutinizing all gate jam exams. I am the one person that. ಓಕೆ, ನಾವೇ ಇರ್ತೀವಿ. ನನಗೆ ನಮ್ಮ ಕನ್ನಡಿಗೆ ಬಂದರೆ ನನಗೆ ಖುಷಿ ಆಗುತ್ತೆ ಇಂಟರ್ವ್ಯೂ ಮಾಡಲಿಕ್ಕೆ. ಒಬ್ಬರು ಒಳ್ಳೆ ಬೆಂಗಳೂರಿನ ಬರ್ತಾ ಇದ್ರೆ ಉಡುಪಿ ಆ ಕಡೆ ಸಾಗರ ಸೈಡ್ ಆ ಕಡೆ ಬರ್ತಾರೆ, ಧಾರವಾಡ ಹುಡುಗರು ಒಬ್ಬರು ಇಲ್ಲ, ಇವನ್ ಮಕ್ಕಳು ಚಿತ್ರದುರ್ಗ ದಾವಣಗೆರೆ ಒಬ್ಬರು ಇಲ್ಲ. ಏನು ಹೇಳ್ತಾರೆ ಎಲ್ಲರೂ ಬರ್ತಾರೆ, ಆಸೆ ಆಗೋಲ್ಲ ಅಂದಾಗ ಏನು ಮಾಡೋದು? ಸೊ ಕಾಂಪಿಟೇಷನ್ ಇದ್ದಾಗ ನೀವು ಹೋಗ್ತೀರಿ, ಎಲ್ಲರೂ ಕೋಚಿಂಗ್ ಹೋಗ್ತೀರಾ, ಏನು ಮಾಡೋಕ್ಕಾಗ್ತದೆ? ಏನಾದರೂ ಒಂದು ಮಾಡಬೇಕು. ನೆಕ್ಸ್ಟ್ ಟೈಮ್ ಐ ವಿಲ್ ಕಮ್ ಬ್ಯಾಕ್ ಟು ಯು. Sujata, Anuradha, when I was doing my PhD, they were my colleagues and they have supported me and always they encouraged me also. I'm thankful to you all organizers once again for this inviting as a chief guest. I think I've taken a long time, sorry. Anything, please excuse if I speak more. I think I have taken time, sorry. Okay, thank you. ಒಬ್ಬರು ಕನ್ನಡಿಗ IAS ಅಲ್ಲಿ ಅವ್ರು ಯಾಕಂದ್ರೆ ಮನದಾಳ ಮಾತಂದ್ರೆ ಬಿಕಾಸ್ ಯಾರೇ ಇಲ್ಲ, ಈಗ ಆಸ್ ಎ ದಾವಣಗೆರೆ ಯೂನಿವರ್ಸಿಟಿ ಫ್ಯಾಕಲ್ಟಿ ನಾನು IASಗೆ ಹೋಗ್ತೀನಿ ಅಂದರೆ ಯಾರೂ ಅಲೋ ಮಾಡಲ್ಲ. ಅಲ್ಲೊಬ್ಬರು ನಮ್ಮ ಕನ್ನಡದವ್ರು ಇದ್ದಾರೆ, ಅವ್ರು ಮಾತ್ರ ನಮ್ಮನ್ನು ಅಲೋ ಮಾಡ್ತಾರೆ. ಅಂದರೆ ಗೇಟ್ ಒಳಗಡೆ ಹೋಗೋದು ಅಷ್ಟು ಈಸಿ ಇಲ್ಲ IAS ಅಲ್ಲಿ. ಅಲ್ಲಿ ನಮ್ಮಂಥವ್ರು ಒಬ್ರು ಇದ್ದಾರೆ ಅಂದರೆ ಅವ್ರ ಆಸೆ ಏನಂದರೆ ಅಟ್ಲೀಸ್ಟ್ ಒಂದು 25% ಆದರೂ ನಾವು ಕನ್ನಡದಲ್ಲೇ ಕರ್ನಾಟಕದಲ್ಲೇ ಸ್ಥಾನದಲ್ಲಿದೆ IAS. ಬಟ್ ನಮ್ಮವ್ರು ಯಾರು ಬರ್ತಾರೆ ಅನ್ನೋದು ಭಾಳ ಸಲ ಬೇಜಾರು ಪಡಿಸ್ತಾರೆ. ಅದು ಸ್ಟೂಡೆಂಟ್ ಟೈಮಿಂದ ಮೋಟಿವೇಶನ್ ಆಗಬೇಕು. ಸರ್ ಹೇಳಿದಂಗೆ ಅಟ್ಲೀಸ್ಟ್ ಈ ಒಂದು ಬ್ಯಾಚ್ನಿಂದ ಒಂದು 10-20 ಜನ ಹೋದರೆ ರಿಯಲಿ ಇದೊಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಒಂದು ಅರ್ಥ ಬರುತ್ತೆ ಅಂತೇಳಿ. ಸೊ ಇನ್ನೊಂದು ಮಾತು, ಪ್ರಭೋಲಿ ಘಟಿಕೋತ್ಸವ ಅಂತ ಕೇಳಿದರೆ ಕಾನ್ವೊಕೇಶನ್ ಅಂತೇಳಿ ಮೋಸ್ಟ್ಲಿ ಎಲ್ಲರೂ ಕೇಳಿರ್ತೀವಿ. ಆ ಪೇಪರಲ್ಲಿ ಬರ್ತಾವಲ್ಲ ಕಾನ್ವೊಕೇಶನ್ ಬಂದಾಗ ಚಿನ್ನದ ಪದಕ, 8 ಚಿನ್ನದ ಪದಕ, 10 ಚಿನ್ನದ ಪದಕ. ಅಂದರೆ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಅತಿಯಾದ ಉನ್ನತ ಒಂದು ಸ್ಥಾನ ಅಂತಂದರೆ ಒಂದು ಚಿನ್ನದ ಪದಕ ತಗೊಳ್ಳೋದು, ಗೋಲ್ಡ್ ಮೆಡಲಿಸ್ಟ್. ನಾವು ವಿಟ್ನೆಸ್ ಇದೀವಿ, ನಮ್ಮ ಬ್ಯಾಚಿಂದ ಅಕ್ಷತ ಗೋಲ್ಡ್ ಮೆಡಲ್ ತೊಗೊಂಡಿದ್ದು ಅಂತ. ಅಂದರೆ ಡಿಗ್ರಿಯಲ್ಲಿ ಪರ್ಟಿಕ್ಯುಲರ್ಲಿ PG ಅಂದರೆ ಅಲ್ಲಿ ಒಂದೇ ಡಿಪಾರ್ಟ್ಮೆಂಟ್ ಇರುತ್ತೆ. ಬಟ್ ಯೂಜಿಯಲ್ಲಿ ಈ ಫಾರ್ ಎಕ್ಸಾಂಪಲ್ ಕರ್ನಾಟಕ ವಿಶ್ವವಿದ್ಯಾಲಯ ಅಂತಂದರೆ ಕರ್ನಾಟಕ ವಿಶ್ವವಿದ್ಯಾಲಯ ಎಷ್ಟು ಕಾಲೇಜ್ ಬರ್ತಾವಲ್ಲ ಎಲ್ಲ ಕಾಲೇಜ್ನಲ್ಲಿ ಕೆಮಿಸ್ಟ್ರಿಗೆ ಅವ್ರು ತೊಗೊಂಡಿದ್ರು. ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಸಾಧನೆ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನೊಂದು ವ್ಯೂವಲ್ಲಿ ಇಟ್ಕೊಂಡು ಒಂದು ಮಾತು ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದ ಮುಕ್ತಿ ಅಂತೇಳಿ. ಓಕೆ, ನಾವು ಯಾಕೆ ನಮ್ಮ ಕಸ್ಟಮರ್ಸನ್ನು ನಾವು ಹೇಳ್ತಾರ, ನಾನು ಹೇಳಿದ ಮುಂಚೆನೆ ನಾವು ಯಾರೂ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ ಅಲ್ಲ. ಫ್ರೆಂಡ್ಸ್ ಗ್ರೂಪ್ನವ್ರು ಏನು ನಾವು ಇವತ್ತೆಲ್ಲ ಮಾಡ್ತಾ ಇದೀವಲ್ಲ, ವಿ ಬಿಲಾಂಗ್ಸ್ ಟು CBZ ಮೈಕ್ರೋಬಯಾಲಜಿ ಕಾಂಬಿನೇಷನ್ಸ್. ಹಾಗೆ ಒಂದು 2 ಅಷ್ಟೇ ಮ್ಯಾಥಮೆಟಿಕ್ಸ್ನವರು PCM-ದಲ್ಲಿದ್ದಾರೆ. ಬಟ್ ಸ್ಟಿಲ್ ವಿ ಕನ್ಸಿಡರ್, ವಿ ರೆಸ್ಪೆಕ್ಟ್ ಅಟ್ ಟಾಪ್ ಮೋಸ್ಟ್ ರೆಸ್ಪೆಕ್ಟ್ ಟು ಅವರ್ ಕಸ್ಟಮರ್ಸ್ ಬಿಕಾಸ್ ಆ ನಮ್ಮ 3 ವರ್ಷ ಅವರು ನಿಜವಾಗಲೂ ತಂದೆ ಸ್ಥಾನದಲ್ಲಿದ್ದರು. ಕಾಲೇಜಿನಲ್ಲಿ ನಮಗೆ ತಂದೆ ಸ್ಥಾನದಲ್ಲಿದ್ದರು. ಅವ್ರು ಏನು ಹೇಳಿದ್ರು
ಕಾಲನ್ನು ತೋರಿಸಿದ್ರು, ತಲೆ ಮೇಲೆ ಹೊತ್ತುಕೊಂಡು ಮಾಡುವಂಥ ಕೆಲಸ ನಾವು ಮಾಡ್ತಿದ್ವಿ. ಸ್ವಾಭಾವಿಕ ಇದಕ್ಕೆ ಇಡೀ ದಿವಸ ನಮ್ಮ ಸರ್ ಹತ್ರ ಮಾಡಿದ್ವಿ. ಇದೆಲ್ಲ ಈ ಥರ ಕಾರ್ಯಕ್ರಮಗಳು ನಮ್ಮ ಡಿಗ್ರಿ ಟೈಮಲ್ಲಿ ಸುಮಾರಷ್ಟು ಮಾಡಿದ್ದೀವಿ. ತಳಮಟ್ಟದ ಕಾರ್ಯಕರ್ತರು ಅಂತಾರಲ್ಲ, ನೀವು ಜನರಲ್ಲಿ ಕೇಳ್ತಿರಲ್ಲ, ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು ಟೈಮಲ್ಲಿ ಕುದುರ್ತಾನೆ ಅಂತ. ಅಂದರೆ ನಿನ್ನೆ ಎಲ್ಲ ಗೆಸ್ಟ್ ಫ್ಯಾಕಲ್ಟಿಗಳೇನು ಕೆಲಸ ಮಾಡ್ತಿದ್ರಲ್ಲ, ಸ್ಟೂಡೆಂಟ್ ಇದ್ದಾಗ ಕೆಲಸ ಮಾಡ್ತಿದ್ವಿ ನಾವು. ಸರ್ ಇದು ಸ್ಟೇಜ್ ಸರ್, ಇದು ನಮ್ಮ ಫ್ರೆಂಡ್ಸ್ ಗ್ರೂಪ್ ಹೆಂಗೆ ಐಡೆಂಟಿಫೈ ಆಗಿತ್ತಂದರೆ, ಇಡೀ ಕಾಲೇಜಲ್ಲಿ ಏನೇ ಒಂದು ಕಾರ್ಯಕ್ರಮ GM ಪಾಟೀಲ್ ಸರ್ ಅಂತ ರಿಟೈರ್ ಆಗಿದ್ದಾರೆ, NSS ಕೋಆರ್ಡಿನೇಟರ್ ಆದವರು, ಅವ್ರು ನನ್ನ ಕರ್ಕೊಳ್ಳೋ ಸದಾಶಿವ ನಿಮ್ಮ ಟೀಮ್ ಐತೆ ಅಂತೇಳಿ ನಾವು ಕೋಆರ್ಡಿನೇಟರ್ ತೊಗೊಂಡಪ್ಪ, ನನಗೆ ನಿಮ್ಮ ಸಪೋರ್ಟ್ ಬೇಕು ಅಂದರೆ ಕನ್ಸ್ಟ್ರಕ್ಟಿವ್ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಗ್ರೂಪ್ ಅನ್ನೋ ಹೆಸರು ನೆನಪಾಗ್ತಾ ಇತ್ತು. ಆ ಥರ ನಾವೊಂದು ಬೆಳವಣಿಗೆ ಕಾಲೇಜಿಂದ ಪಡೆದಿದ್ದೀವಿ. ಗುರುವಿನ ಗುಲಾಮ ಅಂತ ಹೇಳಿದೆ. ಸೊ ಗುಲಾಮ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಗುರುದಕ್ಷಿಣೆ ಆಗಿ ಕೊಡಬೇಕಾಗುತ್ತೆ. ಓಕೆ, ಇದು ಒಂದು ರೀತಿ ಗುರುದಕ್ಷಿಣೆ. ಇವತ್ತೇನು ಕಾನ್ಫರೆನ್ಸ್ ಮಾಡಿದ್ದೀವಲ್ಲ, ಸೆಮಿನಾರ್ ಮಾಡಿದ್ದೀವಲ್ಲ, ಇದು ಗುರುದಕ್ಷಿಣೆ ಅಂತ ನಾವು ಕಲಿತು ತಿಳ್ಕೊಳ್ಬೇಕು. ಇನ್ನೊಂದು ಚೂರು ಹೆಚ್ಚಾಗಿ ನಮ್ಮ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ. ಎರಡು 2005 ಪಾಸ್ಔಟ್ ಬ್ಯಾಚ್. ಸುಮಾರು 20ಕ್ಕಿಂತ ಹೆಚ್ಚಿನ ವರ್ಷಗಳಾಗಿದೆ. ಆದರೂ ಸರ್ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಗುರುದಕ್ಷಿಣೆ ಕೊಡ್ತಾರೆ, ಆದರೆ ನಾವು ಜೀವಂತ ಇರೋವರೆಗೂ ಪ್ರತಿ ವರ್ಷ ಆ ಒಂದು ಮೆಡಲನ್ನು ನೋಡ್ತೀವಲ್ಲ, ಅದು ಬಹಳ ಶ್ರೇಷ್ಠವಾಗಿ. ನಾನು ಈ ಎಲ್ಲ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹೃದಯಾಂತರದ Dr. Ravindranath Chalalkatti from the very prestigious Indian Institute of Science, and Mr. Kapil, of course, who is also an alumni of this college and son of our great teacher, Dr. Thomas Kurian, and organizing secretary Sadashiv, and convener Xavier Gama, esteemed colleagues and all the alumni and my dear students. ನನಗೆ ಗೊತ್ತು, ಒಂದೇ ನಿಮಿಷ ಮುಗಿಸ್ಬಿಡ್ತೇನೆ, ಯಾಕಂದರೆ ಬೆಳಗ್ಗೆಯಿಂದ ತುಂಬ ಸಹಿಸ್ಕೊಂಡಿದ್ದೀರಾ ನಮ್ಮನ್ನು. ಬಟ್ ನೆನ್ಪಿಟ್ಕೊಳ್ಳಿ, ಈ ಕಾರ್ಯಕ್ರಮ ಆಗಿದ್ದು ಕಿಟಲ್ ವಿದ್ಯಾರ್ಥಿಗಳಿಂದ 20 ವರ್ಷದ ನಂತರವೂ ಮತ್ತೆ ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ಭಾವನೆಗಳನ್ನು ಇಟ್ಟುಕೊಂಡು ಮರಳಿ ಕಾಲೇಜಿಗೆ ಬಂದು ನಾವು ಇನ್ನೂ ಅದೇ ಪ್ರೀತಿ ವಿಶ್ವಾಸದಲ್ಲಿಯೇ ಇದ್ದೇವೆ. ಮತ್ತು ಕಿಟಲ್ನಿಂದ ಏನವರು ಹೊರಗಡೆ ಹೋಗಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ, ಎಲ್ಲರೂ ಒಟ್ಟಿಗೆ ಒಂದೇ ಫೀಲ್ಡಿಗೆ ಹೋಗಿಲ್ಲ, ಎಲ್ಲ ಡಿಫರೆಂಟ್, ಮತ್ತು ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತಿ ಉನ್ನತ ಸ್ಥಾನದಲ್ಲಿದ್ದಾರೆ ಮತ್ತು ಇನ್ನೂ ಮೇಲಕ್ಕೆ ಅವರು ಚಾಲೆಂಜ್ ಆಗಿ ಹೋಗ್ತಾ ಇದ್ದಾರೆ. ಇದು ಈಗಿನ ಎಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕಾದ ಪ್ರೇರೇಪಣೆ. ಇದೇ ಇನ್ಸ್ಪಿರೇಷನ್ನಿಂದ ಇವತ್ತು ಸ್ವಲ್ಪ ಸ್ಟ್ರೇನ್ ಆಗಿರ್ಬೋದು ನಿಮಗೆ, ಸ್ವಲ್ಪ ನೀವು ಹೋಗಿ ಕೂಲಾಗಿ ವಿಚಾರ ಮಾಡೋದಾದರೆ, ಇವರೆಲ್ಲರೂ ಅಲ್ಲಿದ್ದರು, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ 20 ವರ್ಷಗಳ ಶ್ರಮ, 20 ವರ್ಷಗಳ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ. ಅಂದರೆ ಈಗ ನೀವು ಪಟ ಬಂದ್ಬಿಡ್ತೀರಿ, ಅದಲ್ಲ. ಬಟ್ ಅವರು ಅದೇ ಜಾಗದಲ್ಲಿ, ನಿಮ್ಮ ಜಾಗದಲ್ಲಿ ಕೂತ್ಕೊಂಡವರು ಇಲ್ಲಿ ಟೀಚರ್ಸ್ಗಳ ಜೊತೆಗೆ ಸ್ಟೇಜನ್ನು ಹಂಚ್ಕೊಳ್ಳೋದಂದ್ರೆ 20 ವರ್ಷಗಳ ಶ್ರಮ ಬೇಕಾಗಿದೆ. ನೋಡೋಣ, ಈಗಾಗಲೇ ಅವರು ಬಹಳ ವರ್ಷ ಆಯಿತು, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ, ಮತ್ತೆ ಮರಳಿ ಬಂದು ಆ ಎಲ್ಲ ನೆನಪುಗಳನ್ನು ಮರುಕಳಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ವಿವಿಧ ಫೀಲ್ಡ್ಗಳಲ್ಲಿ ಕ್ಲಾರಿಟಿ ಕೊಟ್ಟರು. ಒಪ್ತೇನೆ, ಸಮಯದ ಅಭಾವ, ನಿಮಗೂ ಅನಿಸಿರ್ಬೇಕು, ಇನ್ನೂ ಕೇಳಬೇಕಾಗಿತ್ತು ಕೆಲವು ವಿಚಾರಗಳನ್ನು ಅಂತ. ಯಾಕಂದರೆ ಇದು ಪ್ಯೂರ್ಲಿ ಕರಿಯರ್ ಓರಿಯೆಂಟೆಡ್ ಇರೋದ್ರಿಂದ
ನಿಮಗೆ ಎಲ್ಲರಿಗೂ ಬೇಕಾಗಿದ್ದ ವಿಷಯ ಇರೋದ್ರಿಂದ ಅದು 13-14 2 ದಿವಸ ಇದ್ದಿದ್ರೆ ಉತ್ತಮ ಆಗ್ತಿತ್ತು. ಆದರೆ ಸಮಯದ ಅಭಾವದಿಂದ ಬಹಳ ಸಂಕ್ಷಿಪ್ತ ಮಾಡಿದ್ದಾರೆ. ಇಲ್ದಿದ್ರೆ ನಿಮಗೆ ಬಹಳ ಡಿಟೇಲ್ ಆಗಿ ನಿಮಗೆ ಅದರ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ತಿದ್ರು. ಸೊ ಆ ಒಂದು ವಿಚಾರದಲ್ಲಿ 2004 and 5 ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಅಲುಮಿನಿಸ್ಗಳಿಗೆ ನೋಡೋಣ, ಈಗ ದೊಡ್ಡವರಾಗಿದ್ದಾರೆ, ಬಟ್ ಈ ಕಾಲೇಜಿಗೆ ಬಂದಾಗ ಗೊತ್ತಿಲ್ಲ ಸೈಕಾಲಜಿಕಲಿ ಮತ್ತೆ ವಿದ್ಯಾರ್ಥಿಗಳಾಗಿ ಅವರು ಬಿಹೇವ್ ಮಾಡೋದು ನಿಜವಾಗ್ಲೂ ಮಿಸ್ಟರ್ ಕಪಿಲ್ ಹೇಳಿದ ಹಾಗೆ ಇದು ಇಲ್ಲಿದ ಕಲ್ಚರ್, ಧಾರವಾಡದ ಕಲ್ಚರ್ ಏನಿದೆ ಅಂದರೆ ಅದನ್ನ ಆ ಸಿರಿವಂತಿಕೆ ನಮ್ಮ ಏನು ಹಿರಿಯರು ಹಾಕಿದ್ದಾರೆ ಆ ಸಿರಿವಂತಿಕೆನ ನಾವು ಮುಂದುವರಿಸ್ತಾ ಇದ್ದೇವೆ. ಆ ಒಂದು ಒಳ್ಳೆ ಎಲ್ಲ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇದನ್ನ ತಾವು ಮುಂದುವರಿಸಿರಿ ಅಂತ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಮ್ಮ ಮುಖ್ಯ ಅತಿಥಿಗಳು ಬಹಳ ಕಳಕಳಿಯಿಂದ ವಿತ್ ಲಾಟ್ ಆಫ್ ಕನ್ಸರ್ನ್ ನಿಮ್ಗೆ ಹೇಳಿದ್ದಾರೆ, ಅಲ್ಲಿ ಕನ್ನಡಿಗರು ಇಲ್ಲ, ಎಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಪ್ರತಿಷ್ಠಿತ ಸ್ಥಳಗಳಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ, ಬಹಳ ಕೇವಲ ಎಲ್ಲೋ ಹುಡುಕಾಡಿದ್ರೆ ಒಬ್ರಿಬ್ರು ಸಿಗಬಹುದು ಅನ್ನೋಷ್ಟು ಅಂತ ಸ್ಥಳದಲ್ಲಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಅಲ್ಲಿ ಇದ್ದುಕೊಂಡು ನಮ್ಮೆಲ್ಲರಿಗೆ ಕರೆ ಕೊಡ್ತಾ ಇದ್ದಾರೆ. ನೀವು ಬನ್ರಿ, ನೀವು ಪ್ರಯತ್ನ ಮಾಡ್ರಿ, ಮತ್ತು ಪ್ರಯತ್ನದಿಂದ ಖಂಡಿತ ನೀವು ಅದೇನ ಸಿಗಬಾರದು ಆಕಾಶದಲ್ಲಿರೋದು ಅಲ್ಲ, ಅದು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅವ್ರು ಹೇಳಿದ ಪ್ರಕಾರ ಎಷ್ಟೊಂದು ಜನ ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೇರ್ಬೋದು. ಅದು ಬಹಳ ಭಾರತದಲ್ಲೇ ಪ್ರತಿಷ್ಠಿತವಾದಂತಹ ವೈಜ್ಞಾನಿಕ ಕೇಂದ್ರವಾಗಿರೋದು. ಇಂತಹ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಬಹಳ ತಾಳ್ಮೆಯಿಂದ ಕೂತ್ಕೊಂಡಿದ್ರಿ. ಮುಖ್ಯವಾಗಿ ಎಲ್ಲ ಅಲುಮ್ನಿಗಳಿಗೆ ನಾನು ತುಂಬು ಹೃದಯದ ವಂದನೆ, ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಗಳನ್ನ ಹಲವಾರು ದಿನಗಳಿಂದ ಹಗಲು ರಾತ್ರಿ ಶ್ರಮ ಪಟ್ಟಂತ, ಯಾಕಂದ್ರೆ ಎಲ್ಲರ ಹೆಸರು ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ನಮ್ಮ ಗೆಸ್ಟ್ ಫ್ಯಾಕಲ್ಟಿ, ಅವರ ಹೆಸರಿಗೆ ಗೆಸ್ಟ್ ಫ್ಯಾಕಲ್ಟಿ, ಬಟ್ ಅವರು ಮಾಡಿದ್ದ ಪ್ರತಿಯೊಂದು ಕೆಲಸಗಳು ನಿಜವಾಗಲೂ ನಾವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಕ್ಕಂತಹ ಆ ದೊಡ್ಡ ಕೆಲಸವನ್ನ ಮಾಡಿ ಅವರು ಈ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಈಗ ಒಂದು ಮಾತು, ನನಗೆ ಅದರಲ್ಲಿ ಬಗ್ಗೆ ಹೇಳಲಿಕ್ಕೆ ಯಾವುದೇ ಶಬ್ದಗಳು ಉಳಿದಿಲ್ಲ. ನನ್ನ ಮಿಸ್ಸಸ್ ಧರ್ಮಪತ್ನಿ ಈಗ ಆಲ್ರೆಡಿ ತಮ್ಮ ಜೊತೆ ಒಂದು 2 ಮಾತುಗಳನ್ನು ಆಡಿದ್ದಾರೆ. ನನಗೆ ಬಹುಶಃ ಭಾರತದಲ್ಲಿ ಅತಿ ದೊಡ್ಡ ಪ್ರಶಸ್ತಿಗಳು ಬಂದರೆ ಖುಷಿ ಆಗ್ತಿತ್ತೋ, ಎಷ್ಟು ಖುಷಿ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ನನಗೆ ಆಗಿರೋ ಇವತ್ತು ಖುಷಿ ವಿದ್ಯಾರ್ಥಿಗಳಿಂದ ಒಬ್ಬ ಶಿಕ್ಷಕನಿಗೆ ಕೊಟ್ಟಂತ ಈ ಒಂದು ದೊಡ್ಡ ಪ್ರಶಸ್ತಿ ಅಂತ ತಿಳ್ಕೊಂಡಿದ್ದೀನಿ. ಈ ಪ್ರಶಸ್ತಿ ನನಗನ್ಸ ಪ್ರಕಾರ ನನ್ನ ಜೀವನದಲ್ಲಿ ಭಾರತ ರತ್ನಕ್ಕಿಂತಲೂ ನನಗೆ ಹೆಚ್ಚಾಗಿದೆ. ಇಂತಹ ವಿಶ್ವಾಸ, ಗೌರವ ತುಂಬಿದ ಇಂತಹ ಪ್ರಶಸ್ತಿ ನನ್ನ ಉಸಿರಿರುವವರೆಗೂ ನಾನು ಮರೆಯಲಾರೆ. ಇಂಥ ಪ್ರಶಸ್ತಿ, ಇಂಥ ಪ್ರೀತಿ, ಇಂಥ ಗೌರವವನ್ನು ನಿಜವಾಗಲೂ ನಾನು ನಿಮ್ಮೆಲ್ಲರಿಗೆ ತುಂಬ ಹೃದಯದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. I am privileged to propose the vote of thanks on this memorable occasion. Visionary Voices, Dr. Thomas Kurian Memorial National Seminar, conducted by 2002-2005 batch alumni and the Alumni Association of Medical Science College, Dharwad. Let me first of all start by giving glory to the Almighty God for making today's occasion a resounding success. First and foremost, I would like to express deepest gratitude to our chief guest, Dr. Ravindranath Alakatti sir, for his presence and inspiring words that have set the tone for today's seminar. Your encouragement and insights have added immense value to this occasion. Thank you, sir. A special for their tireless efforts in planning and executing this seminar seamlessly. Your dedication behind the scenes has ensured the success of this event. Thank you, sir. We are grateful to Dr. R. Christopher sir, our esteemed principal of Medical Science College, for his continuous support and guidance in making this event possible. Your leadership is a source of great inspiration for us all. Thank you, sir.
would like to express my thanks to Mr. Kapil Thomas Kurian sir for their presence. I also wish to thank all the teaching and non-teaching staff who have worked actively to make the event successful. Finally, I would like to express my appreciation to all the members of alumni, students and participants who have joined us today. Thank you all once again for making this seminar grand success. Let us continue to strive towards the vision and values inspired by Dr. Thomas Kurian, and may we continue to build on this legacy of learning and excellence. Thank you.